Hello dear students. So today's concept Cauchy squares inequality, triangle inequality and some problems on dot product and also the cross product. So Cauchy squares inequality. For any two vectors A and B, we always have magnitude of A dot B less than or equal to magnitude of A into magnitude of B. So next, here is the proof or solution for this statement. The inequality holds trivially when either A is equal to 0 vector or B vector is equal to 0 vector. In this case, we get magnitude of A dot B is equal to 0, which is equal to magnitude of A into magnitude of B. ಸೊ ಇಲ್ಲಿ ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ ಅಂತ ಅಂದರೆ ಈಗ ಡಾಟ್ ಪ್ರಾಡಕ್ಟ್ ತೊಗೊತಿರಲ್ರಪ್ಪ ಅದಕ್ಕೆ ಮ್ಯಾಗ್ನಿಟ್ಯೂಡ್ನ ಫೈಂಡ್ ಔಟ್ ಮಾಡಿದ್ರೆ ಸೊ ಆ ಕ್ವಾಂಟಿಟಿ ವ್ಯಾಲ್ಯೂ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಎ ಮತ್ತು ಬಿ ಸಪ್ರೇಟಾಗಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ ಇಂಟು ಮಾಡಿದಾಗ ಬರೋ ಆನ್ಸರ್ಗಿನ ಎ ಡಾಟ್ ಬಿ ಇದಕ್ಕೆ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಥವಾ ಈಕ್ವಲ್ ಆದರೂ ಆಗಿರಬಹುದು. ಸೊ ಇಲ್ಲಿ ಟ್ರಿವಿಯಲಿ ಹೋಲ್ಡ್ಸ್ ಅಂದರೆ ಮೀನಿಂಗು ಸೊ ಇವೆರಡರಲ್ಲಿ ಇನ್ಇಕ್ವಾಲಿಟಿ ಬರಲ್ಲ, ಲೆಸ್ ದನ್ ಆರ್ ಈಕ್ವಲ್ ಅಂತ ಇದೆಯಲ್ಲ ಅದರಲ್ಲಿ ಈಕ್ವಲ್ ಕೇಸ್ ಸಿಗುತ್ತೆ. ಯಾವಾಗ ಎ ಮತ್ತು ಬಿ ವೆಕ್ಟರು 0 ವೆಕ್ಟರ್ ಆದಾಗ. ಇಲ್ಲೇ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬೇಕಾದ್ರೆ 0 ವೆಕ್ಟರ್ ಅಂದರೆ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ 0 ಬರುತ್ತೆ. ಎ ವೆಕ್ಟರ್ 0 ಬಿ ವೆಕ್ಟರ್ 0 ವೆಕ್ಟರ್ಗೆ ಮ್ಯಾಗ್ನಿಟ್ಯೂಡ್ ಆಲ್ವೇಸ್ 0. ಸೊ ಎರಡೂ 0 ಬರ್ತಿರೋದ್ರಿಂದ ಎರಡೂ ಕೂಡ ಏನಾಗುತ್ತೆ ಈಕ್ವಲ್ ಟು ಒನ್ ಅನದರ್, ದಟ್ ಈಸ್ ಹೋಲ್ಡ್ಸ್ ಟ್ರಿವಿಯಲಿ. ಸೊ ಹೋಲ್ಡ್ಸ್ ಆಗೇ ಆಗುತ್ತೆ ಅಂತ ಗೊತ್ತಿರೋದ್ರಿಂದ ನಾವು ಯಾವ ಕೇಸ್ ತಗೋಬೇಕು, A0 B0 ಅಂತ ತಗೊಳ್ಬಾರ್ದು ಇವಾಗ. ಸೊ ಟೇಕ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ದಟ್ ಈಸ್ ಎ ನಾಟ್ ಈಕ್ವಲ್ ಟು 0. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಎರಡೂ 0 ಇಲ್ಲ ಅಂದರೆ 0 ವೆಕ್ಟರ್ ಆಗಿರಲ್ಲ ಅಂತ ಅರ್ಥ. ಸೊ ವಿ ನೋ ದಟ್ ಎ ಡಾಟ್ ಬಿ ಈಸ್ ಈಕ್ವಲ್ ಟು ವಾಟ್ ಈಸ್ ದ ಫಾರ್ಮುಲಾ ಫಾರ್ ಡಾಟ್ ಪ್ರಾಡಕ್ಟ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ. ಓಕೆನಾ. ಸೊ ನಮಗೆ ಇಲ್ಲಿ ಬೇಕಾಗಿರೋದೇನು ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ. ಸೊ ಎರಡೂ ಸೈಡ್ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ. ಮ್ಯಾಗ್ನಿಟ್ಯೂಡ್ ಅಂತ ಅಂದರೆ ಅದು ಸಿಂಗಲ್ ಮ್ಯಾಗ್ನಿಟ್ಯೂಡೇ ಮೀನಿಂಗ್ ಕೊಡುತ್ತೆ. ಸೊ ಎ ಮ್ಯಾಗ್ನಿಟ್ಯೂಡ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಕಾಸ್ ಥೀಟಾಗೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡ್ತೀರಾ. ಬಟ್ ನಿಮಗೆ ಗೊತ್ತಿದೆ ಕಾಸ್ ಥೀಟಾ ವ್ಯಾಲ್ಯೂಸ್ ಆಲ್ವೇಸ್ ಲೈಸ್ ಬಿಟ್ವೀನ್ -1 to 1. ಕರೆಕ್ಟ್ ಅಲ್ವಾ. ಕಾಸ್ 30 ಡಿಗ್ರಿ ಅಂದರೆ √3/2, ಕಾಸ್ 45 1/√2, ಕಾಸ್ 60 1/2. ಸೊ ನಿಮಗೆ ಏನೇ ವ್ಯಾಲ್ಯೂ ತಗೋ ಕಾಸ್ ಥೀಟಾ ವ್ಯಾಲ್ಯೂ ಇಸ್ ಆಲ್ವೇಸ್ ಲೈಸ್ ಬಿಟ್ವೀನ್ -1 and 1. ದಟ್ ಈಸ್ ದ ರೇಂಜ್ ಆಫ್ ಕಾಸ್ ಥೀಟಾ. ಸೊ -1 to 1 ಅಂದರೂ ಒಂದೇನೆ. ಮಾಡ್ಯುಲಸ್ ಆಫ್ ಕಾಸ್ ಥೀಟಾ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂದರೂ ಒಂದೇನೆ. ಓಕೆನಾ. ಸೊ ಈಗ ಮಾಡ್ಯುಲಸ್ ಆಫ್ ಕಾಸ್ ಥೀಟಾ ಮಾಡ್ ಕಾಸ್ ಥೀಟಾ ವ್ಯಾಲ್ಯೂ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಆಗಿರೋದ್ರಿಂದ ಈ ಕ್ವಾಂಟಿಟಿ ಪ್ಲೇಸಲ್ಲಿ ಏನಾಗುತ್ತೆ ಲೆಸ್ ದನ್ ಆರ್ ಈಕ್ವಲ್ 1 ಆಗುತ್ತೆ. ಓಕೆನಾ. ಸೊ ನಮಗೆ ಬೇಕಾಗಿದ್ದಿದೆ ಈಕ್ವಾಲಿಟಿ ತಾನೆ. ಸೊ ಲೆಸ್ ದನ್ ಆರ್ ಈಕ್ವಲ್ ಟು, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ. ಹೇಗೆ ಬಂತು ಅಂತ ಕೇಳಿದ್ರೆ ಎ ಡಾಟ್ ಬಿ ಫಾರ್ಮುಲಾ ಗೊತ್ತಿತ್ತು, ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಎರಡೂ ಸೈಡ್ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಆಫ್ ಮಾಡ್ಯುಲಸ್ ಆಫ್ ಕಾಸ್ ಥೀಟಾ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು 1 ಅಂತ ಗೊತ್ತಿತ್ತು. ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಸಿಯಾಗಿ 3 ಸ್ಟೆಪ್ಸಲ್ಲೇ ಬಂತು. ಇಲ್ಲಿ ಎಕ್ಸ್ಟ್ರಾ ಸ್ಟೆಪ್ ಏನಂತ ಅಂದರೆ ಈಕ್ವಲ್ ಟು 0 ವೆಕ್ಟರ್ ಆದರೆ ಏನಾಗುತ್ತೆ, ನಾನ್ 0 ವೆಕ್ಟರಲ್ಲಿ ಏನು ಬರುತ್ತೆ ಅನ್ನೋದು. ಓಕೆನಾ. ಸೊ ನೆಕ್ಸ್ಟ್ ಇನ್ಇಕ್ವಾಲಿಟಿ, ಇದು ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ. ನೆಕ್ಸ್ಟ್ ಇನ್ಇಕ್ವಾಲಿಟಿ ಟ್ರಯಾಂಗಲ್ ಇನ್ಇಕ್ವಾಲಿಟಿ. ಫಾರ್ ಎನಿ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ವಿ ಆಲ್ವೇಸ್ ಹ್ಯಾವ್ the magnitude of a plus b is always less than or equal to magnitude of a plus magnitude of b. ಸೊ ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿನಲ್ಲಿ ಇಂಟು ಬರುತ್ತೆ, ದಟ್ ಈಸ್ ಡಾಟ್ ಬರುತ್ತೆ. ಸೊ ಇಲ್ಲಿ ಪ್ಲಸ್ ಬರುತ್ತೆ. ಓಕೆನಾ. ಸೊ ನಿಮಗೆ ಗೊತ್ತೇ ಇದೆ ಟ್ರಯಾಂಗಲ್ ಅಂತ ತಗೊಂಡಾಗ ಎ ಇದೆ ಬಿ ಇದೆ ಎ ಪ್ಲಸ್ ಬಿ ಬರುತ್ತೆ. ಕರೆಕ್ಟ್ ಅಲ್ವಾ. ಆ ಮೂರಕ್ಕೂ ತಗೊಂಡ್ರೆ ಸೊ ಅಡಿಷನ್ ಮಾಡಿದ್ರೂ ಕೂಡ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಂದಿರುತ್ತೆ. ಸೊಲ್ಯೂಷನ್, ದ ಇನ್ಇಕ್ವಾಲಿಟಿ ಹೋಲ್ಡ್ಸ್ ಟ್ರಿವಿಯಲಿ ವೆನ್ ಐದರ್ ಎ ಈ 0 ವೆಕ್ಟರ್ ಆರ್ ಬಿ ಈ 0 ವೆಕ್ಟರ್ ಆಸ್ ಇಟ್ ಈಸ್. ಪ್ರೀವಿಯಸ್ ಕೇಸಲ್ಲಿ ಇತ್ತಲ್ಲ ಅದೇ ಥರನೇ. ಇನ್ ದಿಸ್ ಕೇಸ್ ವಿ ಗೆಟ್ ಎ ಪ್ಲಸ್ ಬಿ ಇಸ್ ಆಲ್ಸೋ 0 ಅಂದರೆ ಇದು 0 ಅಂದರೆ ಪ್ಲಸ್ ಮಾಡಿದಾಗಲೂ ಅದು ಕೂಡ 0 ವೆಕ್ಟರ್ ಅಲ್ವೇನಪ್ಪ. ಮ್ಯಾಗ್ನಿಟ್ಯೂಡ್ ಆಫ್ ಎನು ಕೂಡ 0 ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿನೂ 0 ಬರುತ್ತೆ. 0 + 0 ಅಗೇನ್ 0. ಸೊ ಹೋಲ್ಡ್ಸ್ ಟ್ರಿವಿಯಲಿ. ಸೊ ಟೇಕ್ ಮ್ಯಾಗ್ನಿಟ್ಯೂಡ್ ಆಫ್ ಎ ನಾಟ್ ಈಕ್ವಲ್ ಟು 0, ಮ್ಯಾಗ್ನಿಟ್ಯೂಡ್ ಆಫ್ ಬಿ ನಾಟ್ ಈಕ್ವಲ್ ಟು 0. ಈಗ ನಮಗೆ ಬೇಕಾಗಿರೋದು ಎ ಪ್ಲಸ್ ಬಿ. ಸೊ ಏನು ಮಾಡೋಣ, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಸ್ಕ್ವೇರ್ ತಗೋಣ. ಎ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಆಗುತ್ತೆ. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿನೇ ತಾನೇ ಎ ಪ್ಲಸ್ ಬಿ ಸ್ಕ್ವೇರು. ಸೊ ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ. ಸೊ ಡಾಟ್ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಒಂದ್ಸಲಿ ಎ ಇಂದ ಎ ಡಾಟ್ ಎ ಪ್ಲಸ್ ಎ ಡಾಟ್ ಬಿ. ಓಕೆ. ಸೊ ನೆಕ್ಸ್ಟ್ ಬಿ ಇಂದ ಬಿ ಡಾಟ್ ಎ ಪ್ಲಸ್ ಬಿ ಡಾಟ್ ಬಿ. ಓಕೆನಾ. ಸೊ ಇಲ್ಲಿ ನೋಡಿದ್ರೆ ಎ ಡಾಟ್ ಎ ಅಂದರೆ
ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಎ ಡಾಟ್ ಬಿ ಡಾಟ್ ಎ ಅಂದರೆ ಕಾಮಟೇಟಿವ್ ಲಾ ಸ್ಕೇಲಾರ್ ಪ್ರಾಡಕ್ಟಿಗೆ ಹೋಲ್ಡ್ ಆಗೋದ್ರಿಂದ ಸೊ ಇವೆರಡೂ ಕೂಡ ಒಂದೇ, ದಟ್ ಈಸ್ 2 ಟೈಮ್ಸ್ ಆಫ್ ಎ ಡಾಟ್ ಬಿ ಆಗುತ್ತೆ. ಬಿ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಯಿತು. ಸೊ ನೆಕ್ಸ್ಟ್ ಎ ಡಾಟ್ ಬಿ ಅಂತ ತಗೊತಿದ್ದೀರಾ ಅಂತಂದರೆ ಇಲ್ಲೊಂದು ಥಿಯೋರಮ್ ಆರ್ ಪ್ರಪೋಸಿಷನ್ ಅಂತಲೇ ಹೇಳ್ಬೋದು. ಎಕ್ಸ್ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್. ಇನ್ನು ಯಾವುದೇ ಒಂದು ಕ್ವಾಂಟಿಟಿ ತಗೋ, 0 ತಗೊಂಡ್ರೆ 0 ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ 0 ಹೇಳ್ಬೋದಾ, -1 ತಗೊಂಡ್ರೆ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ -1. ಯಾಕೆ ಹೇಳಿ, -1 ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ -1 ಅಂದರೆ +1 ಆಗುತ್ತಲ್ವೇನ್ರಪ್ಪ. ಸೊ ಯಾವುದೇ ರಿಯಲ್ ನಂಬರ್ ತಗೋ, ಆ ಮಾಡ್ಯುಲಸ್ ಕ್ವಾಂಟಿಟಿ ಅನ್ನೋದಿದೆಯಲ್ಲ ಅದು ಜಾಸ್ತಿ ಇದ್ದೇ ಇರುತ್ತೆ. ಸೊ ಇಲ್ಲಿ ಎ ಡಾಟ್ ಬಿ ಅಂದರೆ ಕ್ವಾಂಟಿಟಿಗೆ ಮಾಡ್ಯುಲಸ್ ಅಪ್ಲೈ ಮಾಡಿದ್ರೆ ಈ ಕ್ವಾಂಟಿಟಿ ಕಡಿಮೆ ಇದ್ದೇ ಇರುತ್ತೆ, ಅಥವಾ ಈಕ್ವಲ್ ಆದರೂ ಆಗಬಹುದು. ಲೆಸ್ ದನ್ ಆರ್ ಈಕ್ವಲ್ ಟು ಸೈನ್ magnitude of or modulus of a dot b. Okay, so ನಿಮಗೆ ಗೊತ್ತೇ ಇದೆ, by using Cauchy squares inequality, modulus of or magnitude of a dot b is always less than or equal to magnitude of a into magnitude of b. ಹಾಗಾಗಿ ಇಲ್ಲೊಂದು ಲೆಸ್ ದನ್ ಆರ್ ಈಕ್ವಲ್ ಬರುತ್ತೆ. ಸೊ ಪ್ಲಸ್ ಇದು ಮಾಡ್ ಎ ಸ್ಕ್ವೇರ್ ಮಾಡ್ ಬಿ ಸ್ಕ್ವೇರ್ ಹ್ಯಾಸ್ ಇಟ್ ಈಸ್. ಸೊ ಇದು ನೋಡೋಕೆ ಯಾವ ಥರ ಇದೆ ನೋಡಿ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂದರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿ ಇಲ್ವಾ. ಎ ಪ್ಲಸ್ಸಲ್ಲಿ ಮಾಡ್ಯುಲಸ್ ಆಫ್ ಎ, ಬಿ ಪ್ಲಸ್ಸಲ್ಲಿ ಮಾಡ್ಯುಲಸ್ ಆಫ್ ಬಿ ಹೋಲ್ ಸ್ಕ್ವೇರ್ ಅಂತ ಆಯಿತು. ಸೊ ಫೈನಲ್ ಆಗಿ ನಾವು ತಗೊಂಡಿದ್ದಂಥದ್ದು ಎ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಎಷ್ಟು ಟೈಮ್ ಆದರೂ ಇಲ್ಲಿ 100 ಟೈಮ್ಸ್ ಇದ್ದು ಒಂದೇ ಒಂದು ಟೈಮ್ ಲೆಸ್ ದನ್ ಆರ್ ಈಕ್ವಲ್ ಇದ್ರು ಲೆಸ್ ದನ್ ಆರ್ ಈಕ್ವಲ್ಲೇ ಕ್ಯಾರಿ ಮಾಡ್ಬೇಕು ನೀವು. 1000 ಟೈಮ್ ಈಕ್ವಲ್ ಇದ್ದು ಸಿಂಗಲ್ ಟೈಮ್ ಲೆಸ್ ದನ್ ಆರ್ ಈಕ್ವಲ್ ಇದ್ರೂ ಕೂಡ ಲೆಸ್ ದನ್ ಆರ್ ಈಕ್ವಲ್ಲೇ ಕ್ಯಾರಿ ಮಾಡಬೇಕು. ಸೊ ಇಲ್ಲಿ ನೋಡಿ 5 ಈಕ್ವಲ್ಸ್ ಇದೆ, 2 ಲೆಸ್ ದನ್ ಆರ್ ಈಕ್ವಲ್ ಇದೆ, ಸೊ ಲೆಸ್ ದನ್ ಆರ್ ಈಕ್ವಲ್ಲೇ ತಗೊಳ್ಬೇಕು. ಓಕೆನಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಸ್ಕ್ವೇರ್ ಈಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರು ಕ್ಯಾನ್ಸಲ್ ಆದರೆ magnitude of a plus b less than or equal to magnitude of a plus magnitude of b is the answer. ಹೇಗೆ ಬಂತು? ಸೊ ಎ ಪ್ಲಸ್ ಬಿಗೆ ಸ್ಕ್ವೇರ್ ತಗೊಂಡು ಎ ಪ್ಲಸ್ ಬಿ ಡಾಟ್ ಎ ಪ್ಲಸ್ ಬಿ ಮಾಡ್ಕೊತೀವಿ. ಡಾಟ್ ಮಾಡಿದಾಗ ಅಲ್ಲಿ ಸಿಂಗಲ್ ಕ್ವಾಂಟಿಟಿಗೆ ಮಾಡ್ಯುಲಸ್ ಇರಲ್ಲ. ಮಾಡ್ಯುಲಸ್ ಅಪ್ಲೈ ಮಾಡಬೇಕು ಅಂತಂದರೆ ಆ ಕ್ವಾಂಟಿಟಿ ಈಸ್ ಆಲ್ವೇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ದಟ್ ಕ್ವಾಂಟಿಟಿ, ದಟ್ ಈಸ್ ಅಬ್ಸಲ್ಯೂಟ್ ವ್ಯಾಲ್ಯೂ ಆಫ್ ದಟ್ ಕ್ವಾಂಟಿಟಿ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಅಲ್ಲಿ ಲೆಸ್ ದನ್ ಆರ್ ಈಕ್ವಲ್ ಬಂತು. ಅದರ ಜೊತೆಗೆ ಕೌಶಿ ಸ್ಕ್ವಾಡ್ಸ್ ಇನ್ಇಕ್ವಾಲಿಟಿ ಪ್ರಕಾರ ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅನ್ನೋದು ಕೂಡ ಗೊತ್ತಿತ್ತು. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಆಗಿ ನಿಮಗೆ ಎರಡು ಸೈಡ್ ಸ್ಕ್ವೇರ್ಸ್ ಕ್ಯಾನ್ಸಲ್ಡ್ ಆಗಿ ಫೈನಲ್ ಆಗಿ ಆನ್ಸರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬಂತು. ಓಕೆನಾ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್, that is remark, if the equality holds in triangle inequality, that is magnitude of a plus b is equal to magnitude of a plus magnitude of b less than or equal ಇತ್ತಲ್ರಪ್ಪ, ಅದ್ರ ಬದಲು ಈಕ್ವಲ್ ಇತ್ತು ಅಂತ ಅಂದರೆ ಏನದು? ಈಕ್ವಾಲಿಟಿ ಹೋಲ್ಡ್ಸ್ ಇನ್ ಟ್ರಯಾಂಗಲ್ ಇನ್ಇಕ್ವಾಲಿಟಿ ಅಂದರೆ ಗೊತ್ತಾಯಿದೆ, ಲೆಸ್ ದಾನೋ ಇಲ್ಲ ಗ್ರೇಟರ್ ದಾನೋ, ಈಕ್ವಲ್ ಒಟ್ನಲ್ಲಿ ಈಕ್ವಲ್ ಅಲ್ಲ, ಬಟ್ ಈಕ್ವಲ್ ಆಗಿಬಿಟ್ರೆ ಸೊ ದಟ್ ಈಸ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಸೊ ಎ ಸಿ ಆ್ಯಂಡ್ ಎ ಬಿ ಪ್ಲಸ್ ಬಿ ಸಿ ಅಂತ ಇದೆ. ಸೊ ಇಲ್ಲೊಂದು ವೆಕ್ಟರ್ ಇದೆ ಅಂತ ಅಂದ್ಕೊಳ್ಳಿ, ಎ ಇಂದ ಬಿಗೆ, ಬಿ ಇಂದ ಸಿಗೆ. ಸೊ ಫೈನಲ್ ಆಗಿ ಸಿಗೋದು ಎ ಇಂದ ಸಿಗ್ತಾನೆ. ಸೊ ಎ ಇಂದ ಬಿಗೆ ಎ ವೆಕ್ಟರು, ಬಿ ಇಂದ ಸಿಗೆ ಬಿ ವೆಕ್ಟರು, ಫೈನಲ್ ಆಗಿ ಸಿಗೋದು ಎ ಸಿ ವೆಕ್ಟರ್ ಇದೆಯಲ್ಲ. ಸೊ ಅವಾಗ ಮೂರು ಕೂಡ ಒಂದೇ ಲೈನ್ ಮೇಲೆ ಬರೋದ್ರಿಂದ ದೆನ್ ದ ಪಾಯಿಂಟ್ಸ್ ಎ ಬಿ ಸಿ ಆರ್ ಕೊಲೀನಿಯರ್. ನಿಮಗೆ ಗೊತ್ತೇ ಇದೆ ಕೊಲೀನಿಯರ್ ಅಂತ ಅಂದರೆ 3 ಪಾಯಿಂಟು ಒಂದೇ ಲೈನ್ ಮೇಲೆ ಇರಬೇಕು. ಸೊ ಕೊಲೀನಿಯರ್ ಆಗ್ತಿದೆ ಅಂದರೆ ಅದು ಟ್ರಯಾಂಗಲ್ನ ಫಾರ್ಮ್ ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ 3 ವರ್ಟೆಸಿಸ್ ತಗೊಂಡಿದ್ದೀವಿ, ಅದು 3 ವರ್ಟೆಸಿಸ್ ವ್ಯಾಲ್ಯೂ ಈ ಥರ ಬರ್ತಿದೆ ಅಂತಂದರೆ ಎ ಬಿ ಪ್ಲಸ್ ಬಿ ಸಿ ಈಸ್ ನಥಿಂಗ್ ಬಟ್ ಎ ಸಿ. ಎ ಬಿ ಬಿಯಿಂದ ಸ್ಟಾರ್ಟ್ ಮಾಡು, ಬಿ ಸಿ. ಸೊ ಫೈನಲ್ ಆಗಿ ಏನು ಸಿಗುತ್ತೆ? ಇನಿಷಿಯಲ್ ಫೈನಲ್ ಅಂದರೆ ಎ ಸಿ ಸಿಗುತ್ತೆ. ಓಕೆನಾ. ಸೊ ಅವಾಗ 3 ಪಾಯಿಂಟ್ಸ್ ಏನಾಗಿರುತ್ತೆ? ಕೊಲೀನಿಯರ್ ಆಗಿರುತ್ತೆ. ವೆನ್ ವಿ ಸೇ ದಟ್ 3 ಪಾಯಿಂಟ್ಸ್ ಆರ್ ಕೊಲೀನಿಯರ್ ಇನ್ ದ ವೆಕ್ಟರ್, ಇಫ್ ಎ ಬಿ ವೆಕ್ಟರ್ ಪ್ಲಸ್ ಬಿ ಸಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಈಸ್ ಈಕ್ವಲ್ ಟು ಎ ಸಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್, ದೆನ್ ವಿ ಸೇ ದಟ್ ದೀಸ್ 3 ಪಾಯಿಂಟ್ಸ್ ಆರ್ ಕೊಲೀನಿಯರ್. ಓಕೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಯಾಕೆ ಅಂತಂದರೆ ಇದ್ರ ಮೇಲೆ ಪ್ರಾಬ್ಲಮ್ ಕೇಳಿದ್ದಾರೆ, ಕೊಲೀನಿಯರ್ ಅಂತ ಪ್ರೂವ್ ಮಾಡಿ ಅಂತ. ಓಕೆನಾ. ಸೊ ಕೊಲೀನಿಯರ್ ಬಂತು ಅಂದರೆ ಟ್ರಯಾಂಗಲ್ನ ಫಾರ್ಮ್ ಮಾಡಲ್ಲ, ತಲೆಯಲ್ಲಿರಲಿ. ನೆಕ್ಸ್ಟ್, ಶೋ ದಟ್ ದ ಪಾಯಿಂಟ್ಸ್ A of -2i plus 3j plus 5k, B of i plus 2j plus 3k and C of 7i minus k are collinear. ಸೊ ಈ 3 ಪಾಯಿಂಟ್ ಕೊಲೀನಿಯರ್ ಅಂತ ಪ್ರೂವ್ ಮಾಡು ಅಂತ ಹೇಳಿದ್ದಾರೆ. ಸೊ 3 ಪಾಯಿಂಟ್ ಗಿವನ್ ಅಂತ ತಗೊಂಡ್ವಿ. ಅದಾದಮೇಲೆ ಸೊ ವಿ ಹ್ಯಾವ್
ಎ ಬಿ ಮತ್ತು ಬಿ ಸಿ ಎ ಸಿ ಇಷ್ಟು ಬೇಕಲ್ವಾ, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಫೈನಲ್ ಆಗಿ ಎ ಇಂದ ಸಿಗೆ. ಸೊ ಎ ಬಿ ಅಂದರೆ ಒ ಬಿ ಮೈನಸ್ ಒ ಎ, ಬಿ ಸಿ ಅಂದರೆ ಒ ಸಿ ಮೈನಸ್ ಒ ಬಿ, ಎ ಸಿ ಅಂದರೆ ಒ ಸಿ ಮೈನಸ್ ಒ ಎ ಅನ್ನೋದು ನಿಮಗೆ ಗೊತ್ತೇ ಇದೆ. ಫೈನಲ್ ಮೈನಸ್ ಇನ್ಷಿಯಲ್. ಸೊ ಇಲ್ಲಿ ಫೈನಲ್ ಬಿ, ಇಲ್ಲಿ ಇನ್ಷಿಯಲ್ ಎ, ಸೊ ಒ ಬಿ ಮೈನಸ್ ಒ ಎ. ಒ ಬಿ ಅಂತ ಅಂದರೆ ಕಾಂಪೊನೆಂಟ್ ಫಾರ್ಮು ಐ ಪ್ಲಸ್ 2j ಪ್ಲಸ್ 3k ಮೈನಸ್ ಒ ಎ ಅಂತ ಅಂದ್ರೆ ಇಲ್ಲಿದೆ ಮೈನಸ್ 2i ಪ್ಲಸ್ 3j ಪ್ಲಸ್ 5k. ಸೊ ಇವೆರಡರ ನಡುವೆ ಏನು ಸೈನ್ ಇರಬೇಕು, ಮೈನಸ್ ಇರಬೇಕು. ಸೊ ಇವೆರಡಕ್ಕೂ ಪ್ಲಸ್ ಆದರೂ ತಗೋ, ಮೈನಸ್ ಆದರೂ ತಗೋ, ಐ ಕಾಂಪೊನೆಂಟ್ಸ್ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು, ಜೆ ಕೆ. ಓಕೆನಾ. ಸೊ ಇಲ್ಲಿ 1i ಇದೆ, ಇಲ್ಲಿ ಮೈನಸ್ ಆಫ್ ಮೈನಸ್ ಪ್ಲಸ್ 2i ಆಗುತ್ತೆ. 1i ಪ್ಲಸ್ 2i ಅಂದರೆ 3i. ಮುಗೀತಲ್ವಾ. ಸೊ ನೆಕ್ಸ್ಟ್ ಜೆ ಕಾಂಪೊನೆಂಟ್ 2j ಮೈನಸ್ ಇಂಟು ಪ್ಲಸ್ ಮೈನಸ್ 3j, 2j ಮೈನಸ್ 3j ಮೈನಸ್ j. ನೆಕ್ಸ್ಟ್ 3k ಮೈನಸ್ 5k, ಇಲ್ಲಿ ಮೈನಸ್ ಇದೆ ನೋಡಿ, 3k ಮೈನಸ್ 5k ಈಸ್ ನಥಿಂಗ್ ಬಟ್ 3ನಲ್ಲಿ 5 ಹೋದರೆ ಮೈನಸ್ 2k. ಸೊ ಎ ಬಿ ವೆಕ್ಟರ್ ಸಿಕ್ತು. ಸಿಮಿಲರ್ಲಿ ಬಿ ಸಿ ವೆಕ್ಟರ್ ಮಾಡಿ. ಸೊ ಒ ಸಿ ಪ್ಲೇಸಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಒ ಬಿ ಪ್ಲೇಸಲ್ಲಿ ಏನಿದೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 7ನಲ್ಲಿ 1i ಹೋದರೆ 6i ಆಗುತ್ತೆ. ಇಲ್ಲಿ ಜೆ ಇಲ್ಲ, ಸೊ ಇಲ್ಲಿ 2j ಇದೆ, ಹೊರಗಡೆ ಮೈನಸ್ ಇದೆ, ದೇರ್ ಫಾರ್ ಮೈನಸ್ 2j ಆಗುತ್ತೆ. ಮೈನಸ್ ಕೆ ಮೈನಸ್ ಇಂಟು ಪ್ಲಸ್ ಮೈನಸ್ 3k, ಮೈನಸ್ ಕೆ ಮೈನಸ್ 3k ಮೈನಸ್ 4k ಆಗುತ್ತೆ. ಸಿಮಿಲರ್ಲಿ ಒ ಸಿ ಮೈನಸ್ ಒ ಎ ಮಾಡಿದ್ರೆ ಎ ಸಿ ಸಿಗುತ್ತೆ. ಸೊ ಒ ಸಿ ಅಂದರೆ 7i ಮೈನಸ್ ಕೆ, ಒ ಎ ಅಂತ ಅಂದರೆ ಕ್ವಾಂಟಿಟಿ ಮೈನಸ್ 2i ಪ್ಲಸ್ 3j ಪ್ಲಸ್ 5k. ಸೊ ಸೇಮ್ ಸಿಮಿಲರ್ ಕೇಸಲ್ಲೇ ನಮಗೆ 9i ಮೈನಸ್ 3j ಮೈನಸ್ 6k ಸಿಗುತ್ತೆ. ಗೊತ್ತಾಗಿದೆ ಅಲ್ವಾ, ಐ ಜೆ ಕೆ. ಸೊ ಎ ಬಿ ಬಿ ಸಿ ಎ ಸಿ ಸಿಗ್ತಿದೆ ಅಂತ ಅಂದರೆ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಏನು ಬರುತ್ತೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂತ ಅಂದರೆ ಐ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ಜೆ ಕಾಂಪೊನೆಂಟ್ ಸ್ಕ್ವೇರ್ ಪ್ಲಸ್ ಕೆ ಕಾಂಪೊನೆಂಟ್ ಸ್ಕ್ವೇರ್. ಐ ಕಾಂಪೊನೆಂಟ್ ಏನಿದೆ 3 ಇದೆ, 3 ಸ್ಕ್ವೇರ್. ಇಲ್ಲೇನೂ ಇಲ್ಲ ಅಂದರೆ ಮೈನಸ್ 1 ಇದೆ, ಇಲ್ಲಿ ಮೈನಸ್ 2 ಇದೆ. ಸೊ ಮೈನಸ್ 1 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್, ಸೊ ಸ್ಕ್ವೇರ್ ರೂಟ್ ಆಫ್ 14 ಬಂತು. ಸೊ ಬಿ ಸಿ ಅಂತ ತಗೊಂಡ್ರೆ 6 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್, 6 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅಂತ ಅಂದರೆ ರೂಟ್ 56. 56 ಅಂದರೆ 14 4s, ಸೊ 2 ರೂಟ್ 14 ಅಂತ ಆಗುತ್ತೆ. ನೆಕ್ಸ್ಟ್ ಎ ಸಿ ತಗೊಂಡ್ರೆ 9 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಮೈನಸ್ 6x ಹೋಲ್ ಸ್ಕ್ವೇರ್, 9 ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 6 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ 9 ಸ್ಕ್ವೇರ್ 81 ಪ್ಲಸ್ 9 ಪ್ಲಸ್ 36 ಆಗುತ್ತೆ. ರೂಟ್ 126 ಅಂತಂದರೆ 3 ರೂಟ್ 14 ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ನೋಡಿದಾಗ ನಿಮಗೆ 3 ರೂಟ್ 14, 2 ರೂಟ್ 14, 1 ರೂಟ್ 14 ಅಂದರೆ 2 ರೂಟ್ 14ಗೆ 1 ರೂಟ್ 14 ಆ್ಯಡ್ ಮಾಡಿದ್ರೆ ತಾನೇ 3 ಟೈಮ್ಸ್ ಆಫ್ ರೂಟ್ 14 ಬರೋದು. ಸೊ 3 ಟೈಮ್ಸ್ ಆಫ್ ರೂಟ್ 14 ಈಸ್ ಈಕ್ವಲ್ ಟು 2 ರೂಟ್ 14 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 14 ಅಂತ ಆಗುತ್ತೆ. ಅಂದರೆ ಸೊ ವಾಟ್ ಈಸ್ ದಿಸ್ ಒನ್, ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಎ ಬಿ, ಅಥವಾ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ಇಸ್ ಇಟ್ ಕ್ಲಿಯರ್? ಸೊ ಈ ಥರ ಬರ್ತಿದೆ ಅಂತ ಅಂದರೆ ನಾವೇನಂತ ಹೇಳ್ಬೋದು, ದ ಪಾಯಿಂಟ್ಸ್ ಎ ಬಿ ಸಿ ಆರ್ ಕೊಲೀನಿಯರ್. ಸೊ ಇನ್ ಫ್ಯಾಕ್ಟ್ ದಿಸ್ ಪಾಯಿಂಟ್ ಡು ನಾಟ್ ಫಾರ್ಮ್ ಎ ವರ್ಟೈಸಿಸ್ ಆಫ್ ಎ ಟ್ರ್ಯಾಂಗಲ್. ಕೊಲೀನಿಯರ್ ಅಂದಮೇಲೆ ಅದು ವರ್ಟೈಸಿಸ್ ಆಫ್ ಎ ಟ್ರ್ಯಾಂಗಲ್ ಫಾರ್ಮ್ ಮಾಡಲ್ಲ. ಡಿಟರ್ಮಿನೆಂಟ್ ಕಾನ್ಸೆಪ್ಟಲ್ಲೂ ಓದಿರ್ತೀರ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ problem, show that the points A 1 to 7, B 2 6 3 and C 3 10 minus 1 are collinear, similar. ಸೊ ಅಲ್ಲಿ ಐ ಕಾಂಪೊನೆಂಟ್ ಜೆ ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಿದ್ರು, ಇಲ್ಲಿ ಪಾಯಿಂಟ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಕಾಂಪೊನೆಂಟ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೊಂಡು ಮಾಡ್ತಾ ಹೋಗೋದು ಅಷ್ಟೇ. ಸೊ ಎ ಬಿ ಸಿ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎ ಬಿ ಸಿಗೆ ಕಾಂಪೊನೆಂಟ್ ಫಾರ್ಮಲ್ಲಿ ಬರೆದ್ರೆ ವಿತ್ ರೆಸ್ಪೆಕ್ಟ್ ಟು ದ ಆರಿಜಿನ್ ಒ ಎ ಒ ಬಿ ಒ ಸಿ. ಒ ಎ ಈಸ್ 1i ಪ್ಲಸ್ 2j ಪ್ಲಸ್ 7k, ಒ ಬಿ ಈಸ್ 2i ಪ್ಲಸ್ 6j ಪ್ಲಸ್ 3k ಆ್ಯಂಡ್ ಒ ಸಿ ಈಸ್ 3i ಪ್ಲಸ್ 10j ಮೈನಸ್ 1k. ಓಕೆನಾ. ಸೊ ಹೇಗೆ ಬಂತು, ಎ ಪಾಯಿಂಟು 1 to 7 ಕೊಟ್ಟಿದ್ರು, ಬಿ ಪಾಯಿಂಟು 2 6 3 ಕೊಟ್ಟಿದ್ರು, ಸಿ ಪಾಯಿಂಟು 3 10 ಮೈನಸ್ 1 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಐ ಜೆ ಕೆ ಕಾಂಪೊನೆಂಟ್ಸ್ಗಳು ಹಾಕಿದ್ದೀವಿ ಅಷ್ಟೇ. So we now show that ABC are collinear. Collinear means we have to prove that magnitude of AC is equal to magnitude of AB plus magnitude of BC. AB plus BC is nothing but AC. So AB, BC, AC. So OB minus OA and BC, OC minus OB, AC, OC minus OA. ಗೊತ್ತಾ ಇದೆ ನಿಮಗೆ. OB ಅಂತಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ OB ಇದೆ ನೋಡಿ, OB ಮತ್ತು OA. ಸೊ ನಾನು ಇಲ್ಲೇ ಡೈರೆಕ್ಟಾಗಿ ಡಿಫ್ರೆನ್ಸ್ ತೆಗೆದಿದ್ದೀನಿ. OB ಮೈನಸ್ OA ಅಂದರೆ 2ನಲ್ಲಿ 1 ಹೋದರೆ 2 ಮೈನಸ್ 1, 6 ಮೈನಸ್ 2, 3 ಮೈನಸ್ 7 ಐ ಜೆ ಕೆ. ನೆಕ್ಸ್ಟ್ 2ನಲ್ಲಿ 1 ಹೋದರೆ 1i, 6ಅಲ್ಲಿ 2 ಹೋದರೆ 4j, 3ನಲ್ಲಿ 7 ಹೋದರೆ ಮೈನಸ್ 4k. ಓಕೆ. ನೆಕ್ಸ್ಟ್ ಒ ಸಿ ಮೈನಸ್ ಒ ಬಿ. ಸೊ ಇವಾಗ ಒ ಸಿ ಮತ್ತು ಒ ಬಿ 3 ಮೈನಸ್ 2 10 ಮೈನಸ್ 6 ಮೈನಸ್ 1 ಮೈನಸ್ 3. ಓಕೆನಾ. ಸೊ 3 minus 2 1i, 10 minus 6 4j minus 1 minus 3 minus 4k. ಓಕೆನಾ. ಸೊ ನೆಕ್ಸ್ಟ್ ಒ ಸಿ ಮೈನಸ್ ಒ ಎ. ಸೊ ಒ ಸಿ ಅಂತ ಅಂದರೆ ಈ ಕ್ವಾಂಟಿಟಿ, ಒ ಎ ಅಂದರೆ ಈ ಕ್ವಾಂಟಿಟಿ. 3 minus 1 10 minus 2 minus 1 minus 7. ಓಕೆನಾ.
3 minus 1, 10 minus 2, minus 1, minus 7. So that is 2i plus 8j minus 8k. ಸೊ ಅಷ್ಟು ಸಿಕ್ಕಿದೆ ಅಂದರೆ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಂಡು ಅದಷ್ಟೇ ಉಳ್ಕೊಂಡಿರೋದು. ಎ ಬಿ ಮ್ಯಾಗ್ನಿಟ್ಯೂಡ್, ಬಿ ಸಿ ಮ್ಯಾಗ್ನಿಟ್ಯೂಡ್, ಎ ಸಿ ಮ್ಯಾಗ್ನಿಟ್ಯೂಡ್. ಎ ಬಿ ಮ್ಯಾಗ್ನಿಟ್ಯೂಡ್ ಅಂದರೆ ಐ ಕಾಂಪೊನೆಂಟ್ ಸ್ಕ್ವೇರ್ ದಟ್ ಈಸ್ 1 ಸ್ಕ್ವೇರ್, ಜೆ ಕಾಂಪೊನೆಂಟ್ ಸ್ಕ್ವೇರ್ ದಟ್ ಈಸ್ 4 ಸ್ಕ್ವೇರ್, ಕೆ ಕಾಂಪೊನೆಂಟ್ ಸ್ಕ್ವೇರ್ minus 4 ಹೋಲ್ ಸ್ಕ್ವೇರ್. ಸೊ ಆನ್ಸರ್ ಈ ಸ್ಕ್ವೇರ್ ರೂಟ್ ಆಫ್ 1 plus 16 plus 16 ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 33. ಅದೇ ಥರ ಬಿ ಸಿ ಮ್ಯಾಗ್ನಿಟ್ಯೂಡ್ ಅಂತ ತಗೊಂಡ್ರೆ 1 ಸ್ಕ್ವೇರ್ 4 ಸ್ಕ್ವೇರ್ minus 4 ಸ್ಕ್ವೇರ್, ಸೊ ಸ್ಕ್ವೇರ್ ರೂಟ್ ಆಫ್ 33. ಎ ಸಿ ತಗೊಂಡ್ರೆ 2 ಸ್ಕ್ವೇರ್ 8 ಸ್ಕ್ವೇರ್ minus 8 ಸ್ಕ್ವೇರ್. ಸೊ ಆನ್ಸರ್ ಸ್ಕ್ವೇರ್ ರೂಟ್ ಆಫ್ 132, ಸ್ಕ್ವೇರ್ ರೂಟ್ ಆಫ್ 433 ಇಲ್ಲಿ 33 ಇಂದ ಆಗುತ್ತಾ ಅಂತ ನೋಡ್ಬೇಕು. ಇಲ್ಲಿ 33 ಬಂದಿದೆ ಅಂದರೆ ಇದನ್ನು 33ನಲ್ಲೇ ಲೈ ಮಾಡ್ಬೇಕು ನೀವು. ಸೊ 4 into 33 ಅಂತಂದರೆ 2√33 ಆಗುತ್ತೆ. ಸೊ ಫೈನಲ್ ಆಗಿ 33 ಸ್ಕ್ವೇರ್ ರೂಟ್ ಆ್ಯಡ್ ಮಾಡಿರ್ತಾನೆ 2 times ಆಫ್ ಸ್ಕ್ವೇರ್ ರೂಟ್ ಆಫ್ 33 ಬರೋದು. ಸೊ 33 ಅಂತ ತಗೊಂಡ್ರೆ ಸ್ಕ್ವೇರ್ ರೂಟ್ ಅಂಡರಲ್ಲಿ 2 times ಆಫ್ ಸ್ಕ್ವೇರ್ ರೂಟ್ ಆಫ್ 33. ಸೊ ವಾಟ್ ಈಸ್ ದಿಸ್ ಒನ್? ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಎ ಸಿ. ದೇರ್ಫೋರ್ ಹೆನ್ಸ್ ದ 3 points ಆರ್ collinear. Is it clear? So next, last one in 10.3 exercise. Last problem. If A is a non-zero vector of magnitude A, non-zero vector ಆಗಿದೆ, ಅದರದ್ದು ಮ್ಯಾಗ್ನಿಟ್ಯೂಡು ಏನು ಬರ್ತಿದೆ? ಎ ಬರ್ತಿದೆ. ಆ್ಯಂಡ್ ಲ್ಯಾಂಬ್ಡಾ ಎ ನಾನ್-ಝೀರೋ ಸ್ಕೇಲಾರ್, ದೆನ್ ಲ್ಯಾಂಬ್ಡಾ ಎ ಈಸ್ ಎ ಯೂನಿಟ್ ವೆಕ್ಟರ್. ಸೊ ಇದು ಲ್ಯಾಂಬ್ಡಾ ಎ ಯೂನಿಟ್ ವೆಕ್ಟರ್. ಯೂನಿಟ್ ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ 1 ಆಗಬೇಕು ಅಂತ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳಿದ್ದಾರೆ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಆ್ಯಂಡ್ ಎ ಈಸ್ ಈಕ್ವಲ್ ಟು ಯಾವುದು ಓಲ್ಡ್ ಆಗುತ್ತೆ ಅಂತ ರಿಲೇಷನ್. ಸೊ ಕೊಟ್ಟಿರೋದನ್ನು ತಗೊಳ್ಳೋಣ. ಸೊ ಲ್ಯಾಂಬ್ಡಾ ಎ ಈಸ್ ಎ ಯೂನಿಟ್ ವೆಕ್ಟರ್ ಆಗಬೇಕು ಯಾವಾಗ? ಓನ್ಲಿ ಇಫ್ ಲ್ಯಾಂಬ್ಡಾ ಎ ಈಸ್ ಈಕ್ವಲ್ ಟು 1. ಅದನ್ನು ಬರ್ಕೊಳ್ಳಿ. ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ ಈಸ್ ಈಕ್ವಲ್ ಟು 1 ಆಗಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಎ ವಿಚ್ ಇಸ್ ಈಕ್ವಲ್ ಟು 1. ಸೊ ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಈಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ ಬರುತ್ತೆ. ಅರ್ಥ ಆಯ್ತಾ? ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ ಟು 1 over ಲ್ಯಾಂಬ್ಡಾ. ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲೇಸಲ್ಲಿ ಏನು ತಗೊಳ್ಬೇಕು ಅಂತ ಹೇಳಿದರೆ ವಿಚ್ ಇಸ್ ಅ ನಾನ್-ಝೀರೋ ವೆಕ್ಟರ್ ಆಫ್ ಮ್ಯಾಗ್ನಿಟ್ಯೂಡ್ ಎ ಅಂತ ತಗೊಂಡಿದ್ದೀವಿ. ಸೊ ಹಾಗಾಗಿ ಫೈನಲ್ ಆಗಿ ನಿಮಗೆ ಏನು ಸಿಗುತ್ತೆ? ಇದು ಎ ವೆಕ್ಟರ್ ಆಗುತ್ತೆ, ಎ ಕ್ವಾಂಟಿಟಿ ಆಗುತ್ತೆ. ಇದು 1 by ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಆಗುತ್ತೆ. ಎ ಈಸ್ ಈಕ್ವಲ್ ಟು 1 by ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ ಆಗುತ್ತೆ. ಸೊ ದಟ್ ಈಸ್ ಲ್ಯಾಂಬ್ಡಾ ಇಂಟು ಎ ಇಸ್ ಅ ಯೂನಿಟ್ ವೆಕ್ಟರ್ ಬರಬೇಕು ಅಂತ ಅಂದರೆ ಏನಾಗಿರಬೇಕು? ಎ ಈಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ ಆಗಿರಬೇಕು. ಅರ್ಥ ಆಯ್ತಾ? ಸೊ ಲ್ಯಾಂಬ್ಡಾ ಎ ಯೂನಿಟ್ ವೆಕ್ಟರ್ ಆಗಬೇಕು ಅಂದರೆ ಅದರ ಮ್ಯಾಗ್ನಿಟ್ಯೂಡ್ ವ್ಯಾಲ್ಯೂ 1 ಆಗಬೇಕು ಅಂತ ಗೊತ್ತಿರುತ್ತೆ. ಇದರಿಂದ ರಿಲೇಷನ್ಸ್ ಏನು ಸಿಗುತ್ತೆ ಅಂತ ನೋಡಿದಾಗ ಎ ಈಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ ಬರುತ್ತೆ. ಸೊ ಎ ಈಸ್ ಈಕ್ವಲ್ ಟು 1 by, ಇದು ಇಂಪ್ಲಾಯ್ಸ್ ಏನು ಅವಶ್ಯಕತೆ ಇಲ್ಲ. ಓಕೆನಾ? ಸೊ ಎ ಈಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ. ಸೊ ಎ ಈಸ್ ಈಕ್ವಲ್ ಟು 1 by ಲ್ಯಾಂಬ್ಡಾ ಆದಾಗ ಮಾತ್ರ ಅದು ಯೂನಿಟ್ ವೆಕ್ಟರ್ ಬರೋದು. ಹಾಗಾಗಿ ಎ ಈಸ್ ಈಕ್ವಲ್ ಟು 1 by ಮ್ಯಾಗ್ನಿಟ್ಯೂಡ್ ಆಫ್ ಲ್ಯಾಂಬ್ಡಾ. ಆಪ್ಷನ್ ಡಿ ಇದೆ. ಸೊ ಆಪ್ಷನ್ ಡಿ ಈಸ್ ಕರೆಕ್ಟ್. ಇಸ್ ಇಟ್ ಕ್ಲಿಯರ್? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ನಿಮ್ಗೆ ಹೇಳಿದೆ, ವೆಕ್ಟರ್ನ ಪ್ರಾಡಕ್ಟ್ ಮಾಡೋದ್ರಲ್ಲಿ 2 ಟೈಪ್ ಇದೆ. ಒಂದು ಡಾಟ್ ಪ್ರಾಡಕ್ಟು, ಇನ್ನೊಂದು ಕ್ರಾಸ್ ಪ್ರಾಡಕ್ಟ್ ಅಂತ. ಡಾಟ್ ಪ್ರಾಡಕ್ಟ್ ಮೇಲೆ ಪ್ರಾಬ್ಲಮ್ಸ್ ಎಲ್ಲ ಮುಗೀತು. ಇವಾಗ ಕ್ರಾಸ್ ಪ್ರಾಡಕ್ಟ್ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಕಾನ್ಸೆಪ್ಟ್ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. ವೆಕ್ಟರ್ ಪ್ರಾಡಕ್ಟ್ ಅಲ್ಲಿ ಸ್ಕೇಲಾರ್ ಪ್ರಾಡಕ್ಟ್. ಯಾಕೆ ಅಂತಂದರೆ ಅದನ್ನ ಪ್ರಾಡಕ್ಟ್ ಮಾಡಿದಾಗ ಸ್ಕೇಲಾರ್ ಸಿಗುತ್ತೆ. ಇದು ವೆಕ್ಟರ್ ಪ್ರಾಡಕ್ಟ್ ಯಾಕೆ ಅಂದರೆ ಪ್ರಾಡಕ್ಟ್ ಮಾಡಿದಾಗ ಫೈನಲ್ ಆನ್ಸರ್ ವೆಕ್ಟರೇ ಸಿಗುತ್ತೆ. ಹಾಗಾಗಿ ವೆಕ್ಟರ್ ಪ್ರಾಡಕ್ಟ್. ಸೊ ವೆಕ್ಟರ್ ಪ್ರಾಡಕ್ಟ್ಗೆ ಅನದರ್ ನೇಮ್ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್. When the positive x-axis is rotated counterclockwise into the positive y-axis, a right-handed standard screw would advance in the direction of the ಪಾಸಿಟಿವ್ ಝೆಡ್ ಆ್ಯಕ್ಸಿಸ್. ಸೊ ಅಂದರೆ ಒಂದು ಸ್ಕ್ರ್ಯೂ ತೊಗೊತಿದ್ದೀರಾ ಅಂತ ಅಂದ್ಕೊಳ್ಳಿ. ಸ್ಕ್ರ್ಯೂನ ಈ ಥರ ಟರ್ನ್ ಮಾಡ್ತಾ ಹೋಗ್ತೀರಾ ಅಂತಂದರೆ, ಹಿಂಗೆ ಟರ್ನ್ ಮಾಡ್ತಾ ಹೋಗ್ತೀರಾ ಅಂದರೆ, ಸೊ ಎಲ್ಲಿಂದ ಇದೆ? ಫಸ್ಟ್ ಎಕ್ಸ್ ಆ್ಯಕ್ಸಿಸಿಂದ ವೈ ಆ್ಯಕ್ಸಿಸ್ಗೆ, ಅದಾದಮೇಲೆ ನೆಕ್ಸ್ಟ್ ಝೆಡ್ ಆ್ಯಕ್ಸಿಸ್ಗೆ ಅದೇ ಅಡ್ವಾನ್ಸಾಗಿ ತಗೊಳುತ್ತೆ ಡೈರೆಕ್ಷನ್ನ. ಸೊ ಯಾವ ಡೈರೆಕ್ಷನಲ್ಲಿ? ಕೌಂಟರ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಟರ್ನ್ ಮಾಡಬೇಕು. ಈ ಥರ ಇದು ಸ್ಕ್ರೀವ್ ಅಂತ ಅಂದ್ಕೊಂಡ್ರೆ ಹಿಂಗೆ ಟರ್ನ್ ಮಾಡ್ತಿದ್ದೀರಾ ಅಂತಂದರೆ ಕರೆಕ್ಟ್ ಅಲ್ವೇನ್ರು? ಸೊ ನೆಕ್ಸ್ಟ್, ಇನ್ ಎ ರೈಟ್ ಹ್ಯಾಂಡೆಡ್ ಕೋಆರ್ಡಿನೇಟ್ ಸಿಸ್ಟಮ್, the thumb of the right hand points in the direction of the positive z axis. ಸೊ ಇವಾಗ ನೀವು ಈ ಥರ ತಗೊಂಡಿದ್ದೀರಾ ಅಂದರೆ ಈ ಥಂಬ್ ಇದೆಯಲ್ಲ, ಸೊ ಅದು ಯಾವ ಡೈರೆಕ್ಷನಲ್ಲಿ ಇದೆ ಅಂತ ಅಂದರೆ ಪಾಸಿಟಿವ್ ಝೆಡ್ ಆ್ಯಕ್ಸಿಸಲ್ಲಿ ಇದೆ ಅಂತ ಅಂದರೆ ನೆಕ್ಸ್ಟ್ ಮಿಕ್ಕಿದ ಫಿಂಗರ್ಸ್ ಏನಾಗುತ್ತೆ? ಸೊ ಈ ಥರ ಫೋಲ್ಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಅದೇನು ಮಾಡ್ತಾ ಹೋಗುತ್ತೆ? ಎಕ್ಸ್ ವೈ ಆ್ಯಕ್ಸಿಸ್ ಅಪ್ ಟು ಝೆಡ್ ಆ್ಯಕ್ಸಿಸ್ ಅಂತ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್ ಇದೆಯಲ್ಲ, ಸೊ ಥಂಬ್ ಆಫ್ ಎ ರೈಟ್ ಹ್ಯಾಂಡ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಎ ಪಾಸಿಟಿವ್ ಝೆಡ್ ಆ್ಯಕ್ಸಿಸ್. ಇಲ್ಲೇ ನೋಡ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ, ಇದು ಝೆಡ್ ಆ್ಯಕ್ಸಿಸ್ ತೊಗೊತಿದ್ದೀರಾ ಡೈರೆಕ್ಷನಲ್ಲಿ ಅಂತ ತಗೊಂಡ್ರೆ, ಫಿಂಗರ್ನ ನೀವು ಫೋಲ್ಡ್ ಮಾಡಿದಾಗ ಆ ಥಂಬ್ ನಿಲ್ಲೋದು ಇನ್ ದ ಡೈರೆಕ್ಷನ್ ಆಫ್ ಝೆಡ್ ಆ್ಯಕ್ಸಿಸಲ್ಲಿ. ಸೊ ತಗೊಳ್ಳೋ ಅಂಥದ್ದು ಫಿಂಗರ್ ಕ್ರಾಸಿಂಗ್ ಅಥವಾ ಫಿಂಗರ್ನ ಫೋಲ್ಡಿಂಗ್ ಮಾಡೋದು ಯಾವ? ಅಕ್ರಾಸ್ ಎಕ್ಸ್ ಟು ವೈ ಆ್ಯಕ್ಸಿಸ್ಗೆ. ಕರೆಕ್ಟ್ ಅಲ್ವಾ? ಸೊ ವೆನ್ ದ ಫಿಂಗರ್ ಆರ್ ಕರ್ಲ್ಡ್
in the direction away from the positive x-axis towards the positive y-axis. ಆವಾಗ z-axis ಮೇಲೆ ಥಂಬ್ ನಿಲ್ಲುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದು ಯಾಕೆ ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. So definition, the vector here is the definition of cross product. The vector product of two non-zero vectors A and B is denoted by A cross B. Okay, now this one is into ideyala, that is product cross A cross B, and it is defined as A cross B is equal to magnitude of A into magnitude of B sin theta n cap. So scalar product anta ಅಥವಾ dot product ಅಂತ ಬಂದಾಗ A dot B is equal to magnitude of A into magnitude of B cos theta ಇತ್ತು. ಸೊ ಇಲ್ಲಿ sin theta ಬರುತ್ತೆ into n cap. So the theta is lies between A vector and B vector, and n is the in the direction of that unit vector x y z axis ತರ ತಗೊಂಡಿದೀವಲ್ರಪ್ಪ. ಸೊ ಆ ಥರ ಡೈರೆಕ್ಷನಲ್ಲಿ ಇಲ್ಲಿ ಥೀಟಾ ಅನ್ನೋದು ಆಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ, ಆ್ಯಂಡ್ ಎನ್ ಈಸ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಆ್ಯಂಡ್ ಬಿ. ಸೊ ನಾವು 3 ಡೈಮೆನ್ಷನಲ್ ಬರೆಯೋಕ್ಕಾಗಲ್ಲ. ಸೊ ಪರ್ಪೆಂಡಿಕ್ಯುಲರ್ ಟು ಬೋತ್ ಅಂತ ತಗೊಂಡ್ರೆ ಸೊ ಎಗೆ ಮತ್ತು ಬಿಗೆ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರೋ ಅಂತಹ ಎನ್ ವೆಕ್ಟರ್ ಇದು ಯೂನಿಟ್ ವೆಕ್ಟರ್ ಎನ್ ಅನ್ನೋದು. ಓಕೆನಾ? ಸೊ ನೆಕ್ಸ್ಟ್ ವೇರ್ ಥೀಟಾ ಈಸ್ ಇನ್ ಬಿಟ್ವೀನ್ 0 to π ತಗೊಳ್ಳೋ ಅಂಥದ್ದು, ಆ್ಯಂಡ್ ಥೀಟಾ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ, ಆ್ಯಂಡ್ ಎಮ್ ಈಸ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಆ್ಯಂಡ್ ಬಿ. ಸೊ ಹಿಯರ್ ಎ ಬಿ ಎನ್ ಫಾರ್ಮ್ ಎ ರೈಟ್ ಹ್ಯಾಂಡೆಡ್ ಸಿಸ್ಟಮ್. ಸೊ ಇವಾಗ ನಾವು ರೈಟ್ ಹ್ಯಾಂಡೆಡ್ ಸಿಸ್ಟಮ್ ಹೇಳಿದ್ವಲ್ಲ, ಎ ಬಿ ಎನ್ ಎಕ್ಸ್ ವೈ ಝೆಡ್, ಸೊ ಆ ಥರ ಸ್ಕ್ರೀವ್ ಎಲ್ಲ ಹೇಳಿದ್ವಲ್ಲ, ಸೊ ಅದು ರೈಟ್ ಹ್ಯಾಂಡೆಡ್ ಸಿಸ್ಟಮಲ್ಲಿ ಬರೋ ಅಂಥದ್ದು. ಇವು ಮೂರು ಆ ಟೈಪಲ್ಲಿ ಲೈ ಆಗಿರುತ್ತೆ. ಓಕೆನಾ? ಸೊ ಇಷ್ಟು ಗೊತ್ತಾಗಿದೆ ಅಂತ ಅನ್ಕೊಂತೀನಿ. ಅಲ್ಲಿ ಕಾಸ್ ಯಾಕೆ ಬರುತ್ತೆ, ಇಲ್ಲಿ ಸೈನ್ ಯಾಕೆ ಬರುತ್ತೆ, ಡಾಟ್ ಪ್ರಾಡಕ್ಟು ಕ್ರಾಸ್ ಪ್ರಾಡಕ್ಟ್ ಅಂತ ತಗೊಂಡಾಗ ನಾವು ಅದರಲ್ಲಿ ಕೋಆರ್ಡಿನೇಟ್ ಸಿಸ್ಟಮಲ್ಲಿ ಸೊ ತಗೊಂಡು ಕ್ರಾಸ್ ಪ್ರಾಡಕ್ಟು ಡಾಟ್ ಪ್ರಾಡಕ್ಟ್ನ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಅಷ್ಟೊಂದು ಎಕ್ಸ್ಪ್ಲನೇಷನ್ ನಿಮಗೆ ಕೇಳೋದು ಇಲ್ಲ ಎಕ್ಸಾಮಲ್ಲಿ. ಸೊ ಜಸ್ಟ್ ನಿಮ್ಗೆ ಇಷ್ಟು ನೆನಪಿದ್ರು ಸಾಕು. ಸಿ ಟಿ ಮಾಡಬೇಕಾದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರಾಯ್ತು, ಸೈನ್ ಮತ್ತು ಕಾಸ್ ಯಾಕೆ ಅಂತ. ಸೊ ಇವಾಗ ನೆಕ್ಸ್ಟ್ ಕೇಳಿಸ್ಕೊಳ್ಳಿ. ಇವಾಗ ನೀವು ನೆನ್ಪಿಡ್ಕೋಬೇಕಾಗಿರೋದು ಏನಂದರೆ, ಕ್ರಾಸ್ ಪ್ರಾಡಕ್ಟ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಇಂಟು ಎನ್ ಕ್ಯಾಪ್. ಎನ್ ಕ್ಯಾಪ್ ಅಂದರೆ ಯೂನಿಟ್ ವೆಕ್ಟರ್. ಸೊ ಅದ್ರ ವ್ಯಾಲ್ಯೂ 1 ಆಗೋದು ಯಾವಾಗ ಅಂದರೆ ಮ್ಯಾಗ್ನಿಟ್ಯೂಡ್ ಆಗ್ತಾಗ. ಓಕೆನಾ? ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡ್ತಿರಲ್ಲ, ಆವಾಗ ಅದು 1 ಆಗುತ್ತೆ. ಅಲ್ಲಿವರೆಗೂ ಎನ್ ಕ್ಯಾಪೇ ಇರುತ್ತೆ. ಸೊ ನೆಕ್ಸ್ಟ್, ಥೀಟಾ ಈಸ್ ನಾಟ್ ಡಿಫೈನ್ಡ್ ಇಫ್ ಎ ಈಸ್ 0 ವೆಕ್ಟರ್ ಆರ್ ಬಿ ಈಸ್ 0 ವೆಕ್ಟರ್. ವಿ ಡಿಫೈನ್ ಎ ಕ್ರಾಸ್ ಬಿ ಈಸ್ ನಥಿಂಗ್ ಬಟ್ 0 ವೆಕ್ಟರ್. ಇದು 0 ವೆಕ್ಟರ್ ಅಂತಂದ್ರೆ ಅಲ್ಲಿ ಥೀಟಾ ಕ್ರಿಯೇಟೇ ಆಗಲ್ಲ ಅಲ್ವೇಂದ್ರು. ಸೊ ದಟ್ ಈಸ್ ನಾಟ್ ಡಿಫೈನ್ಡ್. ಸೊ ವಿ ಡಿಫೈನ್ ದ ಕ್ರಾಸ್ ಪ್ರಾಡಕ್ಟ್ ಬಿಕಮ್ಸ್ 0 ವೆಕ್ಟರ್. ಸೊ ನೆಕ್ಸ್ಟ್, ಸೊ ಇಲ್ಲೊಂದಿಷ್ಟು ಅಬ್ಸರ್ವೇಷನ್ಸ್ ಇದೆ, ಏನೇನು ಅಂತ ನೋಡ್ತಾ ಹೋದರೆ, ಎ ಕ್ರಾಸ್ ಬಿ ನೀವು ಕ್ರಾಸ್ ಪ್ರಾಡಕ್ಟ್ ಮಾಡಿದಾಗ ಬರೋ ಅಂಥದ್ದು ವೆಕ್ಟರೇ ಆಗಿರುತ್ತೆ, ಸ್ಕೇಲರ್ ಆಗಿರಲ್ಲ. ಬಟ್ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಅದು ಸ್ಕೇಲರ್ ಆಗಿರುತ್ತೆ. ನೆಕ್ಸ್ಟ್, ಎ ಆ್ಯಂಡ್ ಬಿ ಎ ನಾನ್ ಝೀರೋ ವೆಕ್ಟರ್ಸ್. ದೆನ್ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು 0 if and only if A and B are parallel or collinear to each other. ಕ್ರಾಸ್ ಪ್ರಾಡಕ್ಟ್ ನಿಮಗೆ 0 ಬರ್ತಿದೆ ಅಂತ ಅಂದರೆ ಆ ಎರಡು ವೆಕ್ಟರು ಪ್ಯಾರಲಲ್ ಆಗಿರುತ್ತೆ. ಅಲ್ಲಿ ಡಾಟ್ ಪ್ರಾಡಕ್ಟ್ 0 ಬಂದಿದ್ರೆ ಆ ಎರಡು ವೆಕ್ಟರ್ ಪರ್ಪೆಂಡಿಕ್ಯುಲರ್. ಅರ್ಥ ಆಗ್ತಿದೆಯಾ? ಕ್ರಾಸು ಪ್ಯಾರಲಲ್ಲು, ಡಾಟು ಪರ್ಪೆಂಡಿಕ್ಯುಲರ್. ಸೊ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು, ಇದು ತುಂಬ ಇಂಪಾರ್ಟೆಂಟು, ಎ ವೆಕ್ಟರ್ ಇಸ್ ಪ್ಯಾರಲಲ್ ಟು ಬಿ ವೆಕ್ಟರ್. ಇದ್ರ ಮೇಲೆ ಪ್ರಾಬ್ಲಮ್ಸ್ ಇದೆ. ನೆಕ್ಸ್ಟ್, ಥೀಟಾ ಈಕ್ವಲ್ ಟು 0 ಆದರೆ ಸೈನ್ 0 ಈಸ್ 0, ಥೀಟಾ ಪೈ ಆದರೆ ಸೈನ್ ಪೈ ಈಸ್ ಆಲ್ಸೋ 0. ಅವಾಗ ಎ ಕ್ರಾಸ್ ಎ 0 ವೆಕ್ಟರ್ ಅಂತ ಅಂದರೆ ನಾನು ಥೀಟಾ 0 ಆಗ್ತಿದೆ ಅಂದರೆ 0 ಆಗಿರುತ್ತೆ. ಪೈ ಅಂತ ಅಂದರೆ ಎ ವೆಕ್ಟರ್ದು ಡೈರೆಕ್ಷನ್ ಏನಾಗುತ್ತೆ, ಈ ಥರ ಇತ್ತು ಅಂದರೆ ಇದು ಡೈರೆಕ್ಷನ್ ಏನಾಗುತ್ತೆ, ಇಲ್ಲೇ ತಾನೇ ಪೈ ಬರೋದು. ಸೊ ಆಪೋಸಿಟ್ ಆಗುತ್ತೆ. ಸೊ ಅಂದಮೇಲೆ ಇದು ಕೂಡ 0 ಬಿಕಾಸ್ ಸೈನ್ ಪೈ ಈಸ್ ಆಲ್ಸೋ 0. ನೆಕ್ಸ್ಟ್, ಪೈ ಬೈ 2 ತಗೊಂಡ್ರೆ ಸೈನ್ ಥೀಟಾ 1 ಬರುತ್ತೆ. ಸೊ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವಿಚ್ ಇಸ್ ಈಕ್ವಲ್ ಟು ಸೈನ್ 90. ಸೈನ್ 90 ಅಂದರೆ ಈ ಕೇಸಲ್ಲಿ 1 ಬರುತ್ತೆ, ಹಾಗಾಗಿ ಅದು ಬರೆದಿಲ್ಲ. ಸೊ ಇಂಟು ಎನ್ ವೆಕ್ಟರ್ ಅಂತ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಆಗಿರೋದ್ರಿಂದ ಅದು ಕೂಡ 1 ಆಗುತ್ತೆ. ಸೊ ಎ ಕ್ರಾಸ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಬರುತ್ತೆ. ನೆಕ್ಸ್ಟ್, ಐ ಜೆ ಕೆ ಆರ್ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಟು ಯೂನಿಟ್ ವೆಕ್ಟರ್ಸ್ ಅಂತ ನಿಮಗೆ ಗೊತ್ತೇ ಇದೆ. ಸೊ ಮ್ಯೂಚುಲಿ ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಸೊ ನಿಮಗೆ ಗೊತ್ತೇ ಇದೆ ಪೈ ಬೈ 2 ಬಂತು ಅಂತ ಅಂದರೆ, ಸೊ ಈ ಥರ ಎ ಕ್ರಾಸ್ ಬಿ ಈ ಥರ ಬರ್ತಿದೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇಲ್ಲೇನಾಗುತ್ತೆ ಅಂತಂದರೆ, ನೀವು ಏನು ವೆಕ್ಟರ್ ತಗೊತೀರೋ, ಇಲ್ಲಿ ನೋಡಿ ಎ ಕ್ರಾಸ್ ಎ ತಗೊಂಡ್ರೆ 0ನೇ ಅಲ್ವಾ. ಆ ಥರ ಐ ಕ್ರಾಸ್ ಐ ತಗೋ, ಜೆ ಕ್ರಾಸ್ ಜೆನೇ ತಗೋ, ಕೆ ಕ್ರಾಸ್ ಕೆನೇ ತಗೋ, 0ನೇ ಬರುತ್ತೆ. ಅದೇ ಐ ಕ್ರಾಸ್ ಜೆ ತಗೊಂಡ್ರೆ ನೆಕ್ಸ್ಟ್ ಹೊಸ ವೆಕ್ಟರ್ ಕೆ ಸಿಗುತ್ತೆ. ಜೆ ಕ್ರಾಸ್ ಕೆ ತಗೊಂಡ್ರೆ ಐ ಸಿಗುತ್ತೆ. ಕೆ ಕ್ರಾಸ್ ಐ ತಗೊಂಡ್ರೆ ಜೆ ಸಿಗುತ್ತೆ. ಐ ಜೆ ಕೆ ಸೈಕಲ್ ಟೈಪಲ್ಲಿ ಐ ಜೆ ಕೆ ಐ ಕೆ ಐ ಜೆ. ಸೊ ಈ ಥರ ಸಿಗುತ್ತೆ. ಓಕೆನಾ? ಸೊ ಡಾಟ್ ಪ್ರಾಡಕ್ಟಲ್ಲಿ ಐ ಡಾಟ್ ಐ ಅಂದರೆ ಮಾತ್ರ 1, ಜೆ ಡಾಟ್ ಜೆ ಅಂದರೆ ಮಾತ್ರ 1, ಕೆ ಡಾಟ್ ಕೆ ಅಂದರೆ 1, ಮಿಕ್ಕಿದೆಲ್ಲದಕ್ಕೂ 0. ಬಟ್ ಇಲ್ಲೇನಾಗುತ್ತೆ, ಐ ಜೊತೆಗೆ ಐ ಎ ಕ್ರಾಸ್ ತಗೊಂಡ್ರೆ 0. ರೀಸನ್ ಇಲ್ಲಿದೆ ನೋಡಿ, ಎ ಕ್ರಾಸ್ ಎ 0,
ಬಿಕಾಸ್ ಅಲ್ಲಿ ಸೈನ್ 0 ಡಿಗ್ರಿ ಆಗುತ್ತೆ. ಸೊ ಸೈನ್ ಅಂತ ಅಂದರೆ 0 ಆಗಿಬಿಡುತ್ತೆ, ಹಾಗಾಗಿ 0 ಫೈನಲ್ ಆಗಿ 0 ಬರುತ್ತೆ. ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ 0. ಬಟ್ ಐ ಕ್ರಾಸ್ ಜೆ ಅಂದರೆ ಕೆ ಬರುತ್ತೆ, ಜೆ ಕ್ರಾಸ್ ಕೆ ಅಂದರೆ ಐ ಬರುತ್ತೆ, ಕೆ ಕ್ರಾಸ್ ಐ ಅಂದರೆ ಜೆ ಬರುತ್ತೆ. ನೆಕ್ಸ್ಟ್ ವೆಕ್ಟರ್ ಸಿಗುತ್ತೆ ಅದು ಇನ್ ಸೈಕಲಲ್ಲಿ. ಓಕೆನಾ. ಸೊ ನೆಕ್ಸ್ಟ್ ಆ್ಯಂಗಲ್ ಬಿಟ್ವೀನ್ ಟು ವೆಕ್ಟರ್ಸ್ ಎ ಆ್ಯಂಡ್ ಬಿ ಇಸ್ ಗಿವನ್ ಬೈ sin theta is equal to a cross b divided by magnitude of a into magnitude of b. ಇದು ಫಾರ್ಮುಲಾ. ಸೊ ಬಿಕಾಸ್ ಎ ಕ್ರಾಸ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ತೀಟಾ ಎನ್ ಕ್ಯಾಪ್ ಅಲ್ವೇನ್ರಪ್ಪ. ಈಗ ಇದು ಬೇಕು ಅಂತಂದರೆ ಇದು ಹೋಗಬೇಕು. ಸೊ ಹಂಗಾಗಿ ಏನು ಮಾಡಬೇಕು, ನೀವು ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಬೇಕು. ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಸೈನ್ ತೀಟಾ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ, ಇದು ಇಂಟು ಇರೋದೇನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಮರಿಬೇಡಿ ಇದನ್ನು. ಸೊ ಫೈಂಡ್ ದ ಆ್ಯಂಗಲ್ ಬಿಟ್ವೀನ್ ದ ವೆಕ್ಟರ್ಸ್ ಎ ಆ್ಯಂಡ್ ಬಿ ಅಂದರೆ ನೀವು ಸೈನ್ ತೀಟಾ ಫಾರ್ಮುಲಾನಾದರೂ ಯೂಸ್ ಮಾಡ್ಬೋದು, ಕಾಸ್ ತೀಟಾ ಈಸ್ ಈಕ್ವಲ್ ಟು ಎ ಡಾಟ್ ಬಿ ಅದಾದರೂ ಯೂಸ್ ಮಾಡಬಹುದು. ಓಕೆನಾ. ಇಟ್ ಈಸ್ ಆಲ್ವೇಸ್ ಟ್ರೂ ದಟ್ ವೆಕ್ಟರ್ ಪ್ರಾಡಕ್ಟ್ ನಾಟ್ ಕಾಮ್ಯುಟೇಟಿವ್. ಇದು ಇಂಪಾರ್ಟೆಂಟ್. ಸೊ ವೆಕ್ಟರ್ ಪ್ರಾಡಕ್ಟ್ ತಗೊಂತಿದೀಯಾ ಅಂತಂದರೆ ಅದು ಕಾಮ್ಯುಟೇಟಿವ್ ಆಗಲ್ಲ. ಬಿಕಾಸ್ ಎ ಕ್ರಾಸ್ ಬಿ ತಗೊಂತಿದೀಯಾ ಅಂತಂದರೆ ಎ ಇಂದ ಬಿಗೆ ಆಗುತ್ತೆ. ಅದೇ ಬಿ ಕ್ರಾಸ್ ಎ ತಗೊಂತಿದೀಯಾ ಅಂದರೆ ಬಿ ಇಂದ ಎಗೆ ಆಗುತ್ತೆ. ಅವಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಅಂದಮೇಲೆ ಅಲ್ಲಿ ಮೈನಸ್ ಸೈನ್ ಬರುತ್ತೆ. ಸೊ ಎ ಕ್ರಾಸ್ ಬಿ ಇಸ್ ಈಕ್ವಲ್ ಟು ಮೈನಸ್ ಟೈಮ್ಸ್ ಆಫ್ ಬಿ ಕ್ರಾಸ್ ಎ. ಕಾಮ್ಯುಟೇಟಿವ್ ಲಾ ಹೋಲ್ಡ್ ಆಗಲ್ಲ. ಸೊ ಇಫ್ ವಿ ಅಸ್ಯೂಮ್ ಎ ಆ್ಯಂಡ್ ಬಿ ಟು ಲೈ ಇನ್ ದ ಪ್ಲೇನ್ ಆಫ್ ಎ ಪೇಪರ್, ದೆನ್ ಎನ್ ವೆಕ್ಟರ್ ಆ್ಯಂಡ್ ಎನ್ ಒನ್ ಕ್ಯಾಪ್, ಇದು ಎನ್ ವೆಕ್ಟರ್, ಇದು ಎನ್ ಒನ್ ಕ್ಯಾಪ್, ಬೋತ್ ವಿಲ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಪೇಪರ್, ಬಟ್ ಎನ್ ಬೀಯಿಂಗ್ ಡೈರೆಕ್ಟೆಡ್ above the paper, n1 directed below the paper, that is n1 cap is equal to minus of n vector ಆಗಿರುತ್ತೆ ಅಂತ. ಓಕೆನಾ. ಸೊ ಇದೇನು ಕಲಿಯೋಕೆ ಹೋಗಬೇಡಿ. ಒಟ್ಟಿನಲ್ಲಿ ಎ ಇಂದ ಬಿಗೆ, ಬಿ ಇಂದ ಎಗೆ ಅಂದಾಗ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಹಾಗಾಗಿ ಕ್ರಾಸ್ ಪ್ರಾಡಕ್ಟು ಕಾಮ್ಯುಟೇಟಿವ್ ಲಾ ಹೋಲ್ಡ್ ಮಾಡಲ್ಲ. ಸೊ ನೆಗೆಟಿವ್ ಆಫ್ ದಟ್ ಬರುತ್ತೆ. ಓಕೆನಾ. ಇಲ್ಲಿ ರೀಸನ್ ಹಾಕ್ಸಿದ್ದೀನಿ ಅಷ್ಟೇ, ಎ ಕ್ರಾಸ್ ಬಿ ಯಾಕೆ ಮೈನಸ್ ಬಿ ಕ್ರಾಸ್ ಎ ಅನ್ನತ್ತ. ಸೊ ಇದನ್ನು ಇಂಟ್ರೆಸ್ಟ್ ಇದ್ದವ್ರು ಓದ್ಕೊಳ್ಳಿ. ಅಂದರೆ ಎನ್ ಕ್ಯಾಪ್ ಬದಲು ಎನ್ ಒನ್ ಕ್ಯಾಪ್ ಆಗುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಆಗಿ ಸೇಮ್ ಅದೇ ಥರನೇ ಬರುತ್ತೆ. ಸೊ ಇಲ್ಲಿ ಜೆ ಕ್ರಾಸ್ ಐ, ಕೆ ಕ್ರಾಸ್ ಜೆ, ಐ ಕ್ರಾಸ್, ಈಗ ನಿಮಗೆ ಗೊತ್ತಿದ್ದೇನ್ರಪ್ಪ, ಐ ಕ್ರಾಸ್ ಜೆ ಅಂದರೆ ಐ ಜೆ ಕೆ. ನೆಕ್ಸ್ಟ್ ಜೆ ಕೆ ಐ, ಐ ಜೆ ಕೆ ಆದಮೇಲೆ ಐ ಜೆ ಕೆ ಐ, ನೆಕ್ಸ್ಟ್ ಕೆ ಆದಮೇಲೆ ಐ ಜೆ, ಹಿಂಗೆ ಬರೀತಿದ್ರಿ ಐ ಜೆ ಕೆ ಐ, ಕೆ ಐ ಜೆ ಅಂತ. ಅದನ್ನೇ ಉಲ್ಟಾ ಬರೆದ್ರೆ ಐ ಜೆ ಬದಲು ಜೆ ಐ ಬರೆದ್ರೆ ಕೆ ಆಗಿರಲ್ಲ, ಮೈನಸ್ ಕೆ ಆಗಿರುತ್ತೆ. ಬಿಕಾಸ್ ಕಾಮ್ಯುಟೇಟಿವ್ ಲಾ ಹೋಲ್ಡ್ ಮಾಡಲ್ಲ, ನೆಗೆಟಿವ್ ಸೈನ್ ಬರುತ್ತೆ. ನೆಗೆಟಿವ್ ಸೈನ್ ಇಲ್ಲಿಗೆ ತಗೊಂಬಂದು ಹಾಕಿದ್ದೀವಿ ಅಷ್ಟೇ. ನೆಕ್ಸ್ಟ್ ಐ ಜೆ ಕ್ರಾಸ್ ಕೆಗೆ ಐ ಕೆ ಕ್ರಾಸ್ ಜೆ ಮಾಡಿದ್ರೆ ಐ ಬರಲ್ಲ, ಮೈನಸ್ ಐ ಬರುತ್ತೆ. ನೆಕ್ಸ್ಟ್ ಕೆ ಕ್ರಾಸ್ ಐ ಅಂದರೆ ಜೆ, ಅದೇ ಉಲ್ಟಾ ಮಾಡಿದ್ರೆ ಮೈನಸ್ ಜೆ. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಇಫ್ ಎ ಆ್ಯಂಡ್ ಬಿ ರೆಪ್ರೆಸೆಂಟ್ಸ್ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ಎ ಟ್ರಯಾಂಗಲ್, ದೆನ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಫೈಂಡ್ ಔಟ್ ಮಾಡಿ, ಅದರ ಅರ್ಧದಷ್ಟು ತಗೊಂಡ್ರೆ ಅದು ಏರಿಯಾ ಆಫ್ ದ ಟ್ರಯಾಂಗಲ್ ಆಗಿರುತ್ತೆ. ಸೊ ಇದು ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡು ಅಂತ ಅಂದರೆ ಫಾರ್ಮುಲಾ ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಓಕೆನಾ. ಸೊ ಅದೇ ಥರ ಇಫ್ ಎ ಆ್ಯಂಡ್ ಬಿ ರೆಪ್ರೆಸೆಂಟ್ಸ್ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲೋಗ್ರಾಮ್, ಪ್ಯಾರಲೋಗ್ರಾಮ್ದು ಅಡ್ಜಸೆಂಟ್ ಸೈಡ್ಸ್ ಆಗಿದ್ದಾಗ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಏನಾಗಿರುತ್ತೆ ಅಂದರೆ, ಸೊ ಇಲ್ಲಿ ನಿಮಗೆ ಇದೇನಾಗುತ್ತೆ ಅಂದರೆ ಇದು ಹಾಫ್ ಆಫ್ ದಟ್ ಆಗುತ್ತೆ. ಸೊ ಇಲ್ಲಿ ಹಾಫ್ ಆಫ್ ದಟ್ ಬರಲ್ಲ, ಡೈರೆಕ್ಟಾಗಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿನೇ ಆಗಿರುತ್ತೆ. ಸೊ ಇಷ್ಟರಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋ ಅಂತಹ ಡಾಟ್ ವೆಕ್ಟರ್ ಪ್ರಾಡಕ್ಟ್ ಅಂತ ತಗೊಂಡ್ರೆ, ಡಾಟ್ ಅಲ್ಲ ಕ್ರಾಸ್ ಪ್ರಾಡಕ್ಟ್ ಅಂತ ತಗೊಂಡ್ರೆ, ಒಂದು ಕ್ರಾಸ್ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ತೀಟಾ ಎನ್ ಕ್ಯಾಪ್. ಸೈನ್ ತೀಟಾಗೆ ಫಾರ್ಮುಲಾ. ಅದಾದಮೇಲೆ ಕಾಮ್ಯುಟೇಟಿವ್ ಲಾ ಹೋಲ್ಡ್ ಆಗಲ್ಲ. ಐ ಕ್ರಾಸ್ ಐ, ಜೆ ಕ್ರಾಸ್ ಜೆ, ಕೆ ಕ್ರಾಸ್ ಕೆ ಬಂತು ಅಂದರೆ 0. ಅದೇ ಐ ಕ್ರಾಸ್ ಜೆ ಬಂತು ಅಂತ ಅಂದರೆ ನೆಕ್ಸ್ಟ್ ಕೆ ಸಿಗುತ್ತೆ, ಜೆ ಕ್ರಾಸ್ ಕೆ ಅಂದರೆ ನೆಕ್ಸ್ಟ್ ಐ ಸಿಗುತ್ತೆ ಸೈಕಲಲ್ಲಿ. ಸೊ ಅದ್ರ ಉಲ್ಟಾ ತಗೋಬೇಕಾದ್ರೆ ಎಲ್ಲ ನೆಗೆಟಿವ್ ಆಫ್ ದಟ್ ಆಗುತ್ತೆ, ಅದು ಗೊತ್ತಿರಬೇಕು. ನೆಕ್ಸ್ಟ್ ಪಾಯಿಂಟ್ ಏರಿಯಾ ಆಫ್ ದ ಟ್ರ್ಯಾಂಗಲಿಕ್ ಫಾರ್ಮುಲಾ, ಏರಿಯಾ ಆಫ್ ದ ಪ್ಯಾರಲೋಗ್ರಾಮಿಕ್ ಫಾರ್ಮುಲಾ. ಸೊ ಏರಿಯಾ ಆಫ್ ದ ಟ್ರ್ಯಾಂಗಲ್ ಅಂದರೆ ಹಾಫ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಆಗುತ್ತೆ. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಸ್ ನಥಿಂಗ್ ಬಟ್ ಜಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಆಗುತ್ತೆ. ಓಕೆನಾ. ಸೊ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಆಫ್ ಅ ವೆಕ್ಟರ್ ಪ್ರಾಡಕ್ಟ್ ಓವರ್ ಅಡಿಷನ್. ಸೊ ಇಯರ್ ಎ ಬಿ ಸಿ 3 ವೆಕ್ಟರ್ಸ್ ಲ್ಯಾಂಬ್ಡಾ ಇಸ್ ಎ ಸ್ಕೇಲರ್ ಅಂದರೆ ಡಿಸ್ಟ್ರಿಬ್ಯೂಟಿವ್ ಲಾ ನಿಮಗೆ ಗೊತ್ತೇ ಇದೆ ಅಲ್ವೇನ್ರೋ. ಸೊ ಇಲ್ಲಿ ಕ್ರಾಸ್ ಮತ್ತು ಪ್ಲಸ್ ತಗೊಂಡಿದ್ದೀವಿ ಅಷ್ಟೇ. ಎ ಕ್ರಾಸ್ ಬಿ ಪ್ಲಸ್ ಎ ಇಂಟು ಬಿ ಪ್ಲಸ್ ಸಿ ಹೇಳ್ತಿರಲ್ಲ, ಎ ಬಿ ಪ್ಲಸ್ ಎ ಸಿ ಅಂತ, ಅದೇ ಥರ ಇಲ್ಲಿ ಕ್ರಾಸ್ ಹಾಕೋಣದು ಅಷ್ಟೇ, ಇಂಟು ಬದಲು ಎ ಕ್ರಾಸ್ ಬಿ ಪ್ಲಸ್ ಎ ಕ್ರಾಸ್ ಸಿ. ನೆಕ್ಸ್ಟ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಕ್ರಾಸ್ ಬಿ ತಗೊಂಡ್ರೆ ಲ್ಯಾಂಬ್ಡಾ ಎ ಕ್ರಾಸ್ ಬಿ ಅಸೋಸಿಯೇಟಿವ್ ಲಾ ಥರ. ಈಗ ಇವೆರಡು ಗ್ರೂಪ್ ಆಗಿದೆ, ನೆಕ್ಸ್ಟ್ ಇವೆರಡು ಗ್ರೂಪ್ ಮಾಡೋದು. ಸೊ ನೆಕ್ಸ್ಟ್ ಲಾಸ್ಟಿಗೆ ಲ್ಯಾಂಬ್ಡಾ ಬಿ ಅಂತನಾದರೂ ತೊಗೊಳ್ಬೋದು, ನಿಮ್ಮ ಇಷ್ಟ. ಸೊ ಇದು ಪ್ರಾಪರ್ಟೀಸ್. ನೆಕ್ಸ್ಟ್
cross product in component form. This is very important. So cross product in component form ಅಂತ ತಗೊಂಡ್ರೆ ಎ ವೆಕ್ಟರ್ ಬಿ ವೆಕ್ಟರ್ಗೆ ಕಾಂಪೊನೆಂಟ್ ಫಾರ್ಮು a1i a2j a3k, b ವೆಕ್ಟರ್ಗೆ b1i plus b2j plus b3k. So then their cross product is given by a cross b is equal to determinant ಓಕೆನಾ i j k. ಫಸ್ಟ್ ರೋಗೆ, ಸೆಕೆಂಡ್ ರೋಗೆ ಎ ವೆಕ್ಟರ್ದು a1 a2 a3 ಫಿಲ್ ಮಾಡಬೇಕು, ಬಿ ವೆಕ್ಟರ್ದು b1 b2 b3 ಕಾಂಪೊನೆಂಟ್ಸ್ಗಳನ್ನ ಫಿಲ್ ಮಾಡಬೇಕು. ಸೊ ಇದು ಕ್ರಾಸ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಇನ್ ಕಾಂಪೊನೆಂಟ್ ಫಾರ್ಮ್ ಇದ್ದಾಗ ಕ್ರಾಸ್ ಪ್ರಾಡಕ್ಟು ಇದಾಗುತ್ತೆ. ಸೊ ಡೈರೆಕ್ಟ್ ಕ್ರಾಸ್ ಪ್ರಾಡಕ್ಟ್ ನಿಮಗೆ ಗೊತ್ತಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸೈನ್ ಥೀಟಾ ಎನ್ ಕ್ಯಾಪು. ಸೊ ಇಲ್ಲಿ ಬರೋದು ಡಿಟರ್ಮಿನೆಂಟ್ ಕಾನ್ಸೆಪ್ಟಲ್ಲಿ. ಓಕೆನಾ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡಿಕೊಂಡ್ರೆ ಬೇಗ ಸಾಲ್ವ್ ಮಾಡ್ಬೋದು. ಓಕೆನಾ, ಕಾಂಪೊನೆಂಟ್ ಫಾರ್ಮಲ್ಲಿ ಕೊಟ್ಟಾಗ. ಸೊ ಹಿಯರ್ ಈಸ್ ದ ಪ್ರಾಬ್ಲಮ್ಸ್ ಆನ್ ಎಕ್ಸಾಂಪಲ್ಸ್ ಆ್ಯಂಡ್ 10.4 ಎಕ್ಸಸೈಸ್. ಸೊ ಐ ಥಿಂಕ್ ಈ ವಿಡಿಯೋ ಆದಮೇಲೆ ನಾಳೆ ವಿಡಿಯೋದು ಒಂದಿದೆ. ಸೊ ಅಲ್ಲಿಗೆ ಚಾಪ್ಟರ್ ಮುಗಿಯುತ್ತೆ. ಸೊ ಇವತ್ತಿನ ವಿಡಿಯೋ ಪ್ಲಸ್ ಟುಮಾರೋಸ್ ವಿಡಿಯೋ, ಸೊ ಅಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಸೊ ಪ್ರಾಬ್ಲಮ್ಸ್ ನೋಡ್ತಾ ಹೋಗಿ. Find the magnitude of A cross B if A vector is equal to 2i plus j plus 3k and B vector is equal to 3i plus 5j minus 2k ಆಗುತ್ತೆ. ಸೊ A ಮತ್ತು B ವೆಕ್ಟರ್ ಕೊಟ್ಟಿದ್ದಾರೆ. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ A ಕ್ರಾಸ್ B ಅಂತ ಹೇಳಿದ್ದಾರೆ. ಎರಡು ಕೂಡ ಕಾಂಪೊನೆಂಟ್ ಫಾರ್ಮಲ್ಲಿ ಇದೆ ತಾನೆ. ಸೊ ವಿ ನೋ ದಟ್ A ಕ್ರಾಸ್ B is equal to ಏನಂತ ಬರೀಬೋದ್ರಪ್ಪ, i j k a1 a2 a3 b1 b2 b3 ತಾನೆ. ಸೊ ಇಲ್ಲಿ a1 a2 a3 ಅಂದರೆ 2 1 3, ಇಲ್ಲಿ b1 b2 b3 ಅಂದರೆ 3 5 minus 2. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾದ್ಮೇಲೆ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡೋದು ನಿಮಗೆ ಗೊತ್ತಾಯಿದೆ. ಐ ಕ್ಯಾಪ್ ಪೊಸಿಷನ್ ಇಲ್ಲಿದೆ ಅಂದರೆ ಆ ರೋ ಆ ಕಾಲಮ್ನ ಬಿಟ್ಟರೆ ಏನು ಸಿಗುತ್ತಪ್ಪ. ಸೊ ಇದನ್ನು ಕವರ್ ಮಾಡಿಕೊಂಡ್ರೆ 1 2s -2 ಮೈನಸ್ 5 3s 15. ಸೊ -2 -15 ಆಗುತ್ತೆ. ಅದೇ ಥರ ಈಗ ಮೈನಸ್ ಜೆಗೆ ಹೋಗ್ತಿದೆಯಾ ಅಂದರೆ ಸೆಕೆಂಡ್ ರೋ ಫಸ್ಟ್ ರೋ ಸೆಕೆಂಡ್ ಕಾಲಮ್ನ ರಿಮೂವ್ ಮಾಡ್ತೀಯಾ, ಫಿಂಗರ್ನ ಕವರ್ ಮಾಡಿಕೊಂಡ್ರೆ ಓಕೆ ಪೆನ್ನೇ ಕವರ್ 2 2s -4, ಇಲ್ಲಿ ಮೈನಸ್ ಇದೆ, ಮೈನಸ್ 3 3s 9 ಆಗುತ್ತೆ. ಸೊ 4 -9 ಆಗುತ್ತೆ, ಮೈನಸ್ ಜೆ ಟೈಮ್ಸ್ 4 ಮೈನಸ್. ಅದೇ ಥರ ಕೆ ಟೈಮ್ಸ್ ತೊಗೊಂಡ್ರೆ ಕವರ್ ಮಾಡ್ತಾ ಇದ್ದೀನಿ ಪೆನ್ಸಿಲ್ನ. ಸೊ ಇಲ್ಲಿ ನೋಡ್ಕೊಳ್ಳಿ 2 5s 10 ಆಗುತ್ತೆ, ಮೈನಸ್ 3 1s 3 ಆಗುತ್ತೆ. ಓಕೆನಾ, ಸೊ ಐ ಇಂಟು ಪ್ಲಸ್ ಮೈನಸ್ ಪ್ಲಸ್ ಅದು ನಿಮಗೆ ಗೊತ್ತೇ ಇದೆ, ಪ್ಲಸ್ ಐ ಇಂಟು ಮೈನಸ್ ಜೆ ಇಂಟು ಪ್ಲಸ್ ಕೆ ಇಂಟು. ಅರ್ಥ ಆಯ್ತಾ? ಸೊ ಫೈನಲ್ ಆಗಿ ಮೈನಸ್ 17i ಪ್ಲಸ್ 13j ಪ್ಲಸ್ 7k ಅಂತ ಬಂತು. ನಮಗೆ ಬೇಕಾಗಿರೋದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಐ ಕಾಂಪೊನೆಂಟ್ ಸ್ಕ್ವೇರ್ ಜೆ ಕಾಂಪೊನೆಂಟ್ ಸ್ಕ್ವೇರ್ ಕೆ ಕಾಂಪೊನೆಂಟ್ ಸ್ಕ್ವೇರ್ ಮೈನಸ್ 17 ಸ್ಕ್ವೇರ್ ಪ್ಲಸ್ 13 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 507 is the answer. So second question similar to this, find the magnitude of A cross B if A vector is equal to and B vector is equal to ಅಂತ ಕೊಟ್ಟಿದ್ದಾರೆ. ಸೇಮ್ ಅದೇ ಥರ ಕಂಡ್ರಪ್ಪ. A cross B is equal to ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ ಫಸ್ಟ್ ರೋ ಫಿಲ್ ಮಾಡ್ಕೊತೀರಾ. ಎದು ಕಾಂಪೊನೆಂಟ್ಸ್ಗಳನ್ನ ದಟ್ ಈಸ್ 1 -7 7 ಸೆಕೆಂಡ್ ರೋಗೆ ಫಿಲ್ ಮಾಡ್ತೀರಾ. ಬಿ ಕಾಂಪೊನೆಂಟ್ಸ್ಗಳನ್ನ 3 -2 2ನ ಥರ್ಡ್ ರೋಗೆ ಫಿಲ್ ಮಾಡ್ತೀರಾ. ಫಿಲ್ ಮಾಡಿ ಅಲಾಂಗ್ ಫಸ್ಟ್ ರೋ ಪ್ಲಸ್ ಮೈನಸ್ ಪ್ಲಸ್ ಅಂತ ಹಾಕಿ ಪ್ಲಸ್ ಐ ಇಂಟು 7 2s -14 ಮೈನಸ್ ಆಫ್ ಮೈನಸ್ 2 7s 14. ಸೊ ಪ್ಲಸ್ 14 ಆಗುತ್ತೆ, ಮೈನಸ್ 14 ಪ್ಲಸ್ 14 ಆಗುತ್ತೆ. ಮೈನಸ್ ಜೆ ಟೈಮ್ಸ್ ಅಂತ ತಗೊಂಡ್ರೆ ಇದು ಕವರ್ ಮಾಡ್ತೀರಾ ಜೆ ಇರೋ ಪೊಸಿಷನ್ನ. 1 2s 2 ಮೈನಸ್ 3 7s 21. ನೆಕ್ಸ್ಟ್ ಪ್ಲಸ್ ಕೆ ಟೈಮ್ಸ್ 1 ಇಂಟು -2 -2 ಮೈನಸ್ ಇಲ್ಲೂ ಕೂಡ ಮೈನಸ್ ಇದೆ, ಹಂಗಾಗಿ ಏನಾಗುತ್ತೆ ಪ್ಲಸ್ 3 7s 21. ಸೊ ಫೈನಲ್ ಆಗಿ 0i ಪ್ಲಸ್ 19j ಪ್ಲಸ್ 19k ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ ಐ ಕಾಂಪೊನೆಂಟ್ ಸ್ಕ್ವೇರ್ ಜೆ ಕಾಂಪೊನೆಂಟ್ ಸ್ಕ್ವೇರ್ ಕೆ ಕಾಂಪೊನೆಂಟ್ ಸ್ಕ್ವೇರ್ ಆಗುತ್ತೆ. ಸೊ 19 ಸ್ಕ್ವೇರ್ ಅಂದರೆ 2 ಟೈಮ್ಸ್ ಆಫ್ 19 ಸ್ಕ್ವೇರ್ ಬರುತ್ತೆ. 2 ಟೈಮ್ಸ್ ಆಫ್ 19 ಸ್ಕ್ವೇರ್ ಬರುತ್ತೆ. ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆದರೆ 19ಗೆ ಔಟ್ ಆಫ್ ರೂಟ್ ಅಂತ ಅಂದರೆ 19 ಅಷ್ಟೇ ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 2 ಹ್ಯಾಸ್ ಇಟ್ ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ವೇರ್ ಎ ಆ್ಯಂಡ್ ಬಿ ವೆಕ್ಟರ್ ಅವರೇ ಕೊಟ್ಟಿದ್ದಾರೆ. ಸೊ ಫೈಂಡ್ ದ ಏನಂತ ಕೇಳಿದ್ದಾರೆ ಅಂದರೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದೀಸ್ ವೆಕ್ಟರ್ ಅಂತ ಕೊಟ್ಟಾಗ ಈಚ್ ಆಫ್ ದ ವೆಕ್ಟರ್ಸ್ ಯಾವುದ್ಯಾವುದು ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ. ಸೊ ಇದಕ್ಕೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ಪರ್ಪೆಂಡಿಕ್ಯುಲರ್ ಯೂನಿಟ್ ವೆಕ್ಟರ್ ಅಂದರೆ ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಮಾಡಿ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಕ್ರಾಸ್ ಪ್ರಾಡಕ್ಟ್ ಮಾಡಿಕೊಂಡ್ರೆ ಅದು ಕೂಡ ಏನಾಗುತ್ತೆ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದಿಸ್ ವೆಕ್ಟರ್ ಅಂತ ಬರುತ್ತೆ. ಈ ವೆಕ್ಟರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎರಡೂ ವೆಕ್ಟರ್ಸ್ಗೆ ಅಂತ ಕೇಳಿದ್ರೆ ಓಕೆನಾ. ಸೊ ದಟ್ ಈಸ್
a plus b cross a minus b divided by magnitude of a plus b ಕ್ರಾಸ್ ಎ ಮೈನಸ್ ಬಿ ಮಾಡಿರ್ತೀರಲ್ರಪ್ಪ ಕ್ರಾಸ್ ಪ್ರಾಡಕ್ಟು ಅದರದ್ದು ಮ್ಯಾಗ್ನಿಟ್ಯೂಡ್ ಹಾಕೋಣದು. ಓಕೆನಾ? ಸೊ ಇವಾಗ ನೀವೇನು ಮಾಡಬೇಕು, ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿಗೆ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಎ ವೆಕ್ಟರ್ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಬೋತ್ ಎ ಪ್ಲಸ್ ಬಿ ಆ್ಯಂಡ್ ಎ ಮೈನಸ್ ಬಿ ಇಸ್ ಗಿವನ್ ಬೈ ಸೊ ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಬರುತ್ತೆ. ಸೊ ಇಲ್ಲಿ ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಫಸ್ಟ್ ಫೈಂಡ್ ಔಟ್ ಮಾಡ್ಕೊತಾ ಇದ್ದೀನಿ. ಸೊ ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಅಂದರೆ ಇಲ್ಲೊಂದು ವೆಕ್ಟರ್ ಇದೆ, ಇಲ್ಲೊಂದು ವೆಕ್ಟರ್ ಇದೆ, ನಡುವೆ ಕ್ರಾಸ್ ಪ್ರಾಡಕ್ಟ್ ಇದೆ ಅಂದರೆ ಮೊದಲನೇ ವೆಕ್ಟರ್ದು ಏನು ಕಾಂಪೊನೆಂಟ್ಸ್ಗಳು ಬರುತ್ತೆ ಅದನ್ನು ಸೆಕೆಂಡ್ ರೋಗೆ ಫಿಲ್ ಮಾಡಬೇಕು. ಎರಡನೇ ವೆಕ್ಟರ್ದು ಕ್ರಾಸ್ ಜೊತೆಗಿರುತ್ತಲ್ಲ ಅದನ್ನ ಥರ್ಡ್ ರೋ ಫಿಲ್ ಮಾಡಬೇಕು. ಮೊದಲನೇ ರೋದಲ್ಲಿ ಐ ಜೆ ಕೆನೇ ಇರುತ್ತೆ. ಸೊ ಎ ಪ್ಲಸ್ ಬಿ ಅಂದರೆ ಇಲ್ಲಿ ಎ ಮತ್ತು ಬಿ ಇದೆ, ಎರಡನ್ನೂ ಆ್ಯಡ್ ಮಾಡಿದ್ರೆ ಐ ಪ್ಲಸ್ ಐ 2i, ಜೆ ಪ್ಲಸ್ 2j 3j, ಕೆ ಪ್ಲಸ್ 3k 4k. ಎ ಮೈನಸ್ ಬಿ ಡಿಫ್ರೆನ್ಸ್ ತೆಗೆದ್ರೆ ಐಯಲ್ಲಿ ಐ ಹೋದರೆ 0, ಜೆನಲ್ಲಿ 2j ಹೋದರೆ ಮೈನಸ್ ಜೆ, ಕೆನಲ್ಲಿ 3k ಹೋದರೆ ಮೈನಸ್ 2k. ಓಕೆನಾ? ಸೊ ಇಲ್ಲಿ 2 3 4 ಬಂದಿದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಎ ಮೈನಸ್ ಬಿನಲ್ಲಿ 0 -1 -2 ಬಂದಿದೆ, 0 -1 -2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಅರ್ಥ ಆಯ್ತಾ? ಇಲ್ಲಿ ಎ ವೆಕ್ಟರ್ ಕ್ರಾಸ್ ಬಿ ವೆಕ್ಟರ್ ಇದ್ದಿದ್ರೆ ಇದ್ರದ್ದು ಕಾಂಪೊನೆಂಟ್ಸ್ಗಳು ಸೆಕೆಂಡ್ ರೋಗೆ, ಇದ್ರ ಕಾಂಪೊನೆಂಟ್ಸ್ಗಳನ್ನ ಥರ್ಡ್ ರೋಗೆ ಫಿಲ್ ಮಾಡ್ತಿದ್ರಿ ಅಲ್ವಾ? ಸೊ ಅದೇ ಥರ ಎ ಪ್ಲಸ್ ಬಿದು ಕಾಂಪೊನೆಂಟ್ ಕಂಪ್ಲೀಟ್ ಎ ಪ್ಲಸ್ ಬಿನ ಸೆಕೆಂಡ್ ರೋಗೆ, ಕಂಪ್ಲೀಟ್ ಎ ಮೈನಸ್ ಬಿ ಕಾಂಪೊನೆಂಟ್ಸ್ಗಳನ್ನ ಥರ್ಡ್ ರೋಗೆ ಫಿಲ್ ಮಾಡಿದ್ದೀವಿ. ಫಸ್ಟ್ ರೋನಲ್ಲಿ ಐ ಜೆ ಕೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಅಂತ ಮಾಡ್ಕೊತೀರಾ. ಪ್ಲಸ್ ಐ ಟೈಮ್ಸ್ 3 2s -6, ಮೈನಸ್ ಇಂಟು ಮೈನಸ್ ಪ್ಲಸ್ 4 ಬರುತ್ತೆ. 6ಅಲ್ಲಿ 4 ಹೋದರೆ ಮೈನಸ್ 6ಅಲ್ಲಿ 4 ಹೋದರೆ ಮೈನಸ್ 2i ಆಗುತ್ತೆ. ಅದೇ ಥರ 4g ಮೈನಸ್ 2k ಬರುತ್ತೆ. ಅರ್ಥ ಆಯ್ತಾ? ಸೊ ಇದನ್ನು ಸಿ ಅಂತ ತಗೊಂಡಿದ್ದೀವಿ ವೆಕ್ಟರ್ನ. ಓಕೆನಾ? ಯಾವಾಗಲೂ ಕ್ರಾಸ್ ಅಂತ ಬರ್ಕೊಳಕ್ಕಾಗಲ್ಲ ಅಂತ ಅಷ್ಟೇ. ಸೊ ಈಗ ನ್ಯೂಮರೇಟರ್ಗೆ ಏನು ಬಂತು, ಸಿ ಬಂತು. ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿದ್ರೆ ಅದೇ ಯೂನಿಟ್ ವೆಕ್ಟರು. ಸೊ ಮ್ಯಾಗ್ನಿಟ್ಯೂಡ್ ಅಂತಂದರೆ ಸ್ಕ್ವೇರ್ ರೂಟ್ ಆಫ್ -2 ಸ್ಕ್ವೇರ್ 4 ಸ್ಕ್ವೇರ್ -2 ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ 24 ಬರುತ್ತೆ, 2√6 ಆಗುತ್ತೆ. ಸೊ ಯೂನಿಟ್ ವೆಕ್ಟರ್ ಈ ಸಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸಿ ವೆಕ್ಟರ್ ಏನಿದೆ ಇದು ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ 2√6 ಆಗುತ್ತೆ. ಅಷ್ಟನ್ನು ನೀಟಾಗಿ ನ್ಯೂಮರೇಟರಲ್ಲಿ ಡಿನಾಮಿನೇಟರಲ್ಲಿ ಹಾಕಿದ್ರೆ ಸ್ಪ್ಲಿಟ್ ಮಾಡಿ 2 1s. ಸೊ -1/√6 ಇಂಟು ಐ. ನೆಕ್ಸ್ಟ್ 2 1s 2 2s 2/√6 ಇಂಟು ಜೆ. 2 ಕ್ಯಾನ್ಸಲ್ ಆಗುತ್ತೆ. -1/√6 ಇಂಟು ಕೆ ಬರುತ್ತೆ. ಸೊ ದಟ್ ಈಸ್ ದ ಆನ್ಸರ್ ಫಾರ್ ದಟ್ ಕ್ವೆಶನ್. -1/√6 2/√6 -1/√6. ಅರ್ಥ ಆಯ್ತಾ? ಸೊ ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಬೋತ್ ದ ವೆಕ್ಟರ್ ಅಂತ ಕೇಳಿದ್ರೆ ಅವೆರಡಕ್ಕೂ ಕ್ರಾಸ್ ಮಾಡಬೇಕು. ಆ ಕ್ರಾಸ್ ಮಾಡಿರೋದಕ್ಕೆ ಮ್ಯಾಗ್ನಿಟ್ಯೂಡ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸಿಮಿಲರ್ ಪ್ರಾಬ್ಲಮ್ ಇದೆ ನೋಡಿ, ಇಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರೀವಿಯಸ್ ಪ್ರಾಬ್ಲಮ್ ಅರ್ಥ ಆಗಲಿಲ್ಲ ಅನ್ನೋರು. ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ಸ್ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂತಂದರೆ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿಗೆ ಎರಡಕ್ಕೂ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು. ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ದಟ್ ಈಸ್ ಎ ಪ್ಲಸ್ ಬಿ ಕ್ರಾಸ್ ಎ ಮೈನಸ್ ಬಿ ಇರುತ್ತಲ್ಲ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಹಾಕ್ಕೊಂಡ್ರೆ ಅದೇನಾಗುತ್ತೆ, ಪರ್ಪೆಂಡಿಕ್ಯುಲರ್ ಟು ದಟ್ ಅಂದರೆ ಯೂನಿಟ್ ವೆಕ್ಟರ್ ಆಗಿರುತ್ತೆ. ಓಕೆನಾ? ಗೊತ್ತಲ್ಲ ನಿಮಗೆ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಬಿ ಅಂದರೆ ಬಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡೇ ತಾನೇ ಫೈಂಡ್ ಔಟ್ ಮಾಡ್ತಿರೋದು. ಹಾಗೆ ಇಲ್ಲಿ ಯೂನಿಟ್ ವೆಕ್ಟರ್ ಫೈಂಡ್ ಔಟ್ ಮಾಡು ಪರ್ಪೆಂಡಿಕ್ಯುಲರ್ ಟು ದಟ್ ಅಂತ ಅಂದರೆ ಇದಕ್ಕೆ ಯೂನಿಟ್ ವೆಕ್ಟರ್ ಈ ಥರ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎ ಪ್ಲಸ್ ಬಿ ಎ ಮೈನಸ್ ಬಿ ತೊಗೊತೀರಾ. ಎ ಪ್ಲಸ್ ಬಿ ಎ ಮತ್ತು ಬಿ ಅವರೇ ಕೊಟ್ಟಿದ್ದಾರೆ. ಪ್ಲಸ್ ಮಾಡ್ಕೊಂಡ್ರೆ ಏನಾಗುತ್ತೆ, 3i + i 4i ಆಗುತ್ತೆ. 2j + 2j 4j ಆಗುತ್ತೆ. 2k - 2k ಅಂದರೆ 0k ಆಗುತ್ತೆ. ಅದೇ ಥರ ಡಿಫ್ರೆನ್ಸ್ ತೆಗೆದ್ರೆ 3ನಲ್ಲಿ 1 ಹೋದರೆ 2i, 2ನಲ್ಲಿ 2 ಹೋದರೆ 0, 2 -2 + 4 ಆಗುತ್ತೆ, 4k ಆಗುತ್ತೆ. ಸೊ ಈ ಕಾಂಪೊನೆಂಟ್ಸ್ಗಳನ್ನ ಸೆಕೆಂಡ್ ರೋಗೆ ಫಿಲ್ ಮಾಡಿ, ಇದ್ರ ಕಾಂಪೊನೆಂಟ್ಗಳನ್ನ ಥರ್ಡ್ ರೋಗೆ ಫಿಲ್ ಮಾಡಿ. ಸೊ ಎ ಪ್ಲಸ್ ಬಿ ಇದು ಪ್ಲಸ್ ಕಂಡ್ರಪ್ಪ. a plus b cross a minus b is equal to the determinant of ijk 440 204. ಓಕೆ? ಸೊ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತೀರಾ, ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತಾ ಹೋಗ್ತೀರಾ. ಪ್ಲಸ್ ಮೈನಸ್ ಪ್ಲಸ್ ಅಂತ ಮಾಡಿ ಪ್ಲಸ್ ಐ ಟೈಮ್ಸ್ 4 4s 16 -0 ಮುಗೀತು. ನೆಕ್ಸ್ಟ್ ಜೆ ಟೈಮ್ ತಗೊಂಡ್ರೆ 4 4s 16 -2 × 0 0 ಮುಗೀತು. ನೆಕ್ಸ್ಟ್ ಕೆ ಟೈಮ್ ಅಂತ ತಗೊಂಡ್ರೆ 4 × 0 -2 4s 8 ಆಯಿತು. ಸೊ 16i -16j -8k ದಟ್ ಈಸ್ ಸಿ ವೆಕ್ಟರ್ ಅಂತ ತಗೊಳ್ತೀವಿ. ಸಿ ವೆಕ್ಟರ್ ಅಂತಲೇ ತಗೊಳ್ಬೇಕಾ, ಬೇಡ, ಇಷ್ಟನ್ನೇ ತಗೊಂಡ್ರು ಸಾಕು. ಮತ್ತೆ ಇಲ್ಲಿ ಮ್ಯಾಗ್ನಿಟ್ಯೂಡ್ ಬರಿಬೇಕಾದ್ರೆ 2 ಸಲ ಬರ್ಕೋಬೇಕಾಗುತ್ತಲ್ಲ ಅಂತ ಸಿ ತಗೊಂಡ್ರೆ ಅಷ್ಟೇ. ಸಿ ಕ್ಯಾಪ್ ಇಸ್ ಈಕ್ವಲ್ ಟು ಸಿ ವೆಕ್ಟರ್ ಡಿವೈಡೆಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್. ಸಿ ವೆಕ್ಟರ್ ಇಲ್ಲೇ ಇದೆ. ಬೈ ಮ್ಯಾಗ್ನಿಟ್ಯೂಡ್ ಅಂದರೆ ಸ್ಕ್ವೇರ್ ರೂಟ್ ಆಫ್ 16 ಸ್ಕ್ವೇರ್ -16 ಸ್ಕ್ವೇರ್ -8 ಸ್ಕ್ವೇರ್. ಸೊ 16 ಸ್ಕ್ವೇರ್ ಪ್ಲಸ್ ಆಫ್ -16 ಸ್ಕ್ವೇರ್ ಪ್ಲಸ್ ಆಫ್ -8 ಸ್ಕ್ವೇರ್. 256 64 ಅಂದರೆ 576 ಬರುತ್ತೆ. ಸೊ 576 ಅಂತ ಅಂದರೆ ಸ್ಕ್ವೇರ್ ರೂಟ್ ಅಂಡರಲ್ಲಿ 24 ಬರುತ್ತೆ. ಡಿವೈಡೆಡ್ ಬೈ 24 ಅಂತ ಅಂದರೆ 16/24. ಸೊ ಮಾಡ್ತಾ ಹೋಗಿದ್ದೀವಿ ಅಷ್ಟೇ. ಓಕೆನಾ? ಸೊ ದಟ್ ಈಸ್ 8 2s 8 3s 2/3 2/3 ಲಾಸ್ಟು
ಇಲ್ಲಿ 8 ಇದೆ, ಇಲ್ಲಿ ಕೆಳಗಡೆ 24 ಇರುತ್ತೆ. ಸೊ 8 1s 8 3s, ಸೊ 1/3 ಬರುತ್ತೆ. ಸೊ 2/3i minus 2/3j minus 1/3k. That is the required unit vector perpendicular to each of this vector. So next question, find the area of the triangle having the points A, B, C has its vertices. So area of the triangle na find out ಮಾಡು ಅಂತ ಅಂದರೆ ಫಾರ್ಮುಲಾ ನಿಮಗೆ ಗೊತ್ತಾಯಿದೆ, ದಟ್ ಈಸ್ ಹಾಫ್ ಆಫ್ AB ಕ್ರಾಸ್ AC. ಕರೆಕ್ಟ್ ಅಲ್ವೇನ್ರೋ? A ಕ್ರಾಸ್ ಬಿ ಅಂತಂದರೆ AB ಕ್ರಾಸ್ AC ಅಂತ ತೊಗೊಂಡಿದ್ವಿ. AB ಮತ್ತು ನೆಕ್ಸ್ಟ್ AC ಆಗಿರಬೇಕು. ಯಾಕೆ ಹೇಳಿ, ಇಲ್ಲಿಂದ ಇಲ್ಲಿಗಲ್ವಾ? ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ತಗೊಂಡ್ರೆ ಎ ಇಂದ ಬಿಗೆ ಮತ್ತು ಎ ಇಂದ ಬಿಗೆ ಮತ್ತು ಎ ಇಂದ ಸಿಗೆ ವೆಕ್ಟರ್ ತಗೋಬೇಕು ನೀವು. ಸೊ ನಾವು ಎ ಬಿ ಅಂತ ಅಂದರೆ ಎ ಬಿ ವೆಕ್ಟರ್ ಅಂದರೆ ಒ ಬಿ ಮೈನಸ್ ಒ ಎ ಆಗುತ್ತೆ. ಸೊ ಒ ಬಿ ಮೈನಸ್ ಒ ಎ ಅಂತ ತಗೊಂಡ್ರೆ ಗೊತ್ತೇ ಇದೆ, ಒ ಬಿ ಅಂತಂದರೆ 1 2 3 ಇದೆ, ದಟ್ ಈಸ್ 1i 2j 3k ಆಗುತ್ತೆ. ಒ ಎ ವೆಕ್ಟರ್ ಅಂತಂದರೆ 1 1 1 ಇದೆ, ಸೊ i ಪ್ಲಸ್ ಜೆ ಪ್ಲಸ್ ಕೆ ಆಗುತ್ತೆ. ಡಿಫ್ರೆನ್ಸ್ ತೆಗೆದ್ರೆ 0i ಪ್ಲಸ್ ಜೆ ಪ್ಲಸ್ 2k ಆಗುತ್ತೆ. ಅದೇ ಥರ ಎ ಸಿ ತಗೊಂಡ್ರೆ ಒ ಸಿ ಮೈನಸ್ ಒ ಎ ಆಗುತ್ತೆ. ಒ ಸಿ ಮೈನಸ್ ಒ ಎ ಅಂತ ಅಂದರೆ ಒ ಸಿ ವೆಕ್ಟರ್ ಗೊತ್ತಿದೆ 2 3 1, ದಟ್ ಈಸ್ 2i ಪ್ಲಸ್ 3j ಪ್ಲಸ್ ಕೆ ಆಗುತ್ತೆ. ಮೈನಸ್ ಆಫ್ ಒ ಎ ವೆಕ್ಟರ್ ಅಂದರೆ 1 1 1, ದಟ್ ಈಸ್ i ಪ್ಲಸ್ ಜೆ ಪ್ಲಸ್ ಕೆ ಆಗುತ್ತೆ. 2ನಲ್ಲಿ 1 ಹೋದರೆ 1, 3ನಲ್ಲಿ 1 ಹೋದರೆ 2, ನೆಕ್ಸ್ಟ್ 1k ನಲ್ಲಿ 1k ಹೋದರೆ 0k ಆಗುತ್ತೆ. ಸೊ ದಟ್ ಈಸ್ ಎ ಸಿ. ಸೊ ವಿ ನೋ ದಟ್ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಕ್ರಾಸ್ ಎ ಸಿ. ನೆನ್ಪಿಟ್ಕೊಳ್ಳಿ, ಎ ಬಿ ಮತ್ತು ಎ ಸಿನೇ ಫೈಂಡ್ ಔಟ್ ಮಾಡ್ಕೋಬೇಕು ನೀವು, ಓಕೆನಾ? ಸೊ ಯಾಕೆ ಅಂತಂದರೆ ಎ ಇಂದ ಬಿಗೆ ಎ ಇಂದ ಸಿಗೆ ಇನಿಷಿಯಲ್ ಆಗಿ ತೊಗೊಂಡು ಇದು ಎ ವೆಕ್ಟರು ಇದು ಬಿ ವೆಕ್ಟರು ಆ ಥರ ತೊಗೊಂಡಿದ್ದೀವಿ, ಎ ಕ್ರಾಸ್ ಬಿ. ಸೊ ಎ ಬಿ ಕ್ರಾಸ್ ಎ ಸಿ. ಸೊ ಎ ಬಿ ಕ್ರಾಸ್ ಎ ಸಿ ಕ್ರಾಸ್ ಪ್ರಾಡಕ್ಟ್ ಅಂತ ಅಂದರೆ ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ. ಎ ಬಿ ವೆಕ್ಟರ್ದು ಮತ್ತು ಎ ಸಿ ವೆಕ್ಟರ್ನ ಎ ಬಿ ವೆಕ್ಟರ್ದು ಕಾಂಪೊನೆಂಟ್ಸ್ಗಳನ್ನ ಇಲ್ಲಿದೆಯಲ್ಲ ನೆಲ್ಲಿಗೆ ಹಾಕಬೇಕು ಸೆಕೆಂಡ್ ರೋಗೆ. ಎ ಸಿ ವೆಕ್ಟರ್ ಕಾಂಪೊನೆಂಟ್ಗಳನ್ನ ಥರ್ಡ್ ರೋಗೆ ಹಾಕಿದ್ರೆ 0 1 2 ಬರುತ್ತೆ. ಇದು 1 2 0 1 2 0 ಆಗುತ್ತೆ. ಸೊ ಡಿಟರ್ಮಿನೆಂಟ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ -4i ಪ್ಲಸ್ 2j ಮೈನಸ್ ಕೆ ಬರುತ್ತೆ. ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಿದೆ ಅಲ್ವೇನ್ರೋ? ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಐ ಟೈಮ್ಸ್ 1 0 0 ಮೈನಸ್ 2 2 4, ಸೊ -4i ಆಗುತ್ತೆ. ಅರ್ಥ ಆಯ್ತಾ? ಸೊ ಅದೇ ಥರ ಜೆ ಕವರ್ ಮಾಡಿ ಆನ್ಸರ್ ಮೈನಸ್ ಆಫ್, ಸೊ ಇಲ್ಲಿ ಸೊ ನೆಕ್ಸ್ಟ್ ಮೈನಸ್ ಜೆ ಟೈಮ್ಸ್ ಬರುತ್ತೆ, ಹಾಗಾಗಿ ಇಲ್ಲಿ -2 ಬಂದರೂ ಕೂಡ ಪ್ಲಸ್ ಆಗುತ್ತೆ. ಕೆ ಟೈಮ್ಸ್ ಅಂದರೆ 0 × 2 0, 1 1s 1, ಸೊ ಹಾಗಾಗಿ -1 ಆಗುತ್ತೆ ಮೈನಸ್ ಕೆ. ಸೊ ಈ ಸೈಡ್ ಹೋದಾಗ ಮೈನಸ್ ಸೈನ್ ಬರಬೇಕು, ಈ ಸೈಡ್ ಇದ್ದಾಗ ಪ್ಲಸ್ ಇರುತ್ತೆ. ಪ್ರಿನ್ಸಿಪಲ್ ಡಯಾಗ್ನಲ್ ಇದು ಆಪೋಸಿಟ್ ಆದಾಗ ಮೈನಸ್ ಸೈನ್ ಬರಬೇಕು, ಓಕೆನಾ? ಸೊ ಈಗ ಎ ಬಿ ಕ್ರಾಸ್ ಎ ಸಿ ಸಿಕ್ಕಿದೆ, ಅದರ ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡಿ. ಮ್ಯಾಗ್ನಿಟ್ಯೂಡ್ √21 ಬರುತ್ತೆ. ಸೊ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ದಟ್ ಆಗಿರೋದ್ರಿಂದ ಹಾಫ್ ಆಫ್ √21, ದಟ್ ಈಸ್ √21/2 ಸ್ಕ್ವೇರ್ ಯೂನಿಟ್ಸ್ ಈಸ್ ದ ಆನ್ಸರ್, ಓಕೆನಾ? ಸೊ ಲಾಸ್ಟ್ 3 ಪ್ರಾಬ್ಲಮ್ಸ್. ಸೊ ಸೇಮ್ ಫೈಂಡ್ ದ ಏರಿಯಾ ಆಫ್ ದ ಟ್ರಯಾಂಗಲ್ ವಿತ್ ವರ್ಟಿಸಸ್ ಎ ಬಿ ಸಿ ತಗೊಂಡಿರ್ತೀರಾ. ಸೊ ಏನು ಮಾಡಬೇಕು, ಎ ಬಿ ಎ ಸಿ ತಗೊಳ್ಬೇಕು. ಈ ಥರ ಟ್ರಯಾಂಗಲ್ ಆದರೆ ಎ ಇಂದ ಬಿಗೆ ಬಿ ಇಂದ ಸಿಗೆ ಅಂದರೆ ಎ ಬಿ ಮತ್ತು ಎ ಸಿನೇ ಎ ವೆಕ್ಟರ್ ಮತ್ತು ಬಿ ವೆಕ್ಟರ್, ಇದು ಎ ಪ್ಲಸ್ ಬಿ ವೆಕ್ಟರ್ ಅಂತ ಆಗಿರುತ್ತೆ ಅಂದ್ಕೊಳ್ಳಿ. ಸೊ ಹಾಗಾಗಿ ಎ ಬಿ ಮತ್ತು ಎ ಸಿ ತಗೊಂಡ್ರೆ ಎ ಇಂದ ಬಿಗೆ ಎ ಇಂದ ಸಿಗೆ ಇನಿಷಿಯಲ್ ಸೇಮ್ ಇರಲಿ, ಓಕೆನಾ? ಸೊ ಎ ಬಿ ಮತ್ತು ಎ ಸಿ ತಗೊಂಡ್ರೆ ಒ ಬಿ ಮೈನಸ್ ಒ ಎ ಸಿ ಅಂದರೆ ಒ ಸಿ ಮೈನಸ್ ಒ ಇ. ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಒ ಬಿ ಗೊತ್ತಿದೆ, ಒ ಎ ಗೊತ್ತಿದೆ, 2ನಲ್ಲಿ 1 ಹೋದರೆ 1, ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಕಣ್ರಪ್ಪ, ವೆಕ್ಟರು ದಿಸ್ ವೆಕ್ಟರ್. 2ನಲ್ಲಿ 1i ಹೋದರೆ 1i, 3iಯಲ್ಲಿ 1j ಹೋದರೆ 2j, 5k ನಲ್ಲಿ 2k ಹೋದರೆ 3k ಆಗುತ್ತೆ. ಸಿಮಿಲರ್ಲಿ ಎ ಸಿ. ಸೊ ಎರಡೂ ವೆಕ್ಟರ್ ಸಿಕ್ಕಿದೆ ಅಂತ ಅಂದರೆ ಏರಿಯಾ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ಹಾಫ್ ಆಫ್ ಎ ಬಿ ಕ್ರಾಸ್ ಎ ಸಿ. ಫಸ್ಟ್ ಆಫ್ ಆಲ್ ಎ ಬಿ ಕ್ರಾಸ್ ಎ ಸಿ ಬೇಕು. ಎ ಬಿ ಕ್ರಾಸ್ ಎ ಸಿ ಅಂತಂದರೆ ಡಿಟರ್ಮಿನೆಂಟ್ ಫಾರ್ಮಲ್ಲಿ ಐ ಜೆ ಕೆ. ಎ ಬಿ ವೆಕ್ಟರ್ನ ಸೆಕೆಂಡ್ ರೋಗ್ ಹಾಕೊಳ್ಳಿ 1 2 3. ನೆಕ್ಸ್ಟ್ ಎ ಸಿದು ಕಾಂಪೊನೆಂಟ್ಸ್ಗಳನ್ನ ಸೆಕೆಂಡ್ ರೋಗ್ ಹಾಕೊಳ್ಳಿ 0 4 3 ಆಗುತ್ತೆ. 1 2 3 0 4 3 ಅಂದರೆ ಐ ಇಂಟು ಏನಾಗುತ್ತೆ 2 3s 6 -4 3s 12 ಆಗುತ್ತೆ. ನೆಕ್ಸ್ಟ್ ಮೈನಸ್ ಜೆ ಇಂಟು ಅಂತ ತಗೊಂಡ್ರೆ ಸೊ 1 3s 3 -0 × 3 0 ಪ್ಲಸ್ ಕೆ ಇಂಟು 1 4s 4 -0 × 2 0, ಓಕೆನಾ? ಸೊ ಇದು ಮೈನಸ್ ನಾವೇ ಹಾಕ್ಕೊಳ್ಬೇಕು. ನೆಕ್ಸ್ಟ್ 6ಅಲ್ಲಿ -12 ಹೋದ್ರೆ -6i, ಇದು -3j, ನೆಕ್ಸ್ಟ್ 4k ಬಂತು. ಸೊ ಎಲ್ಲ ನಿಮಗೆ ಕಾಂಪೊನೆಂಟ್ಗಳು ಸಿಕ್ಕಿದೆ ಅಂದರೆ ಡಿಟರ್ಮಿನೆಂಟು. ಸೊ ನಾವು ದ ಏರಿಯಾ ಈಸ್ ನಥಿಂಗ್ ಬಟ್ ಹಾಫ್ ಆಫ್ magnitude of AB cross AC, half of square root of -6 whole square plus of -3 whole square plus 4 square ಆಗುತ್ತೆ. That is half of square root of 36 plus 9 plus 16 ಅಂದರೆ square root of 61/2 square units is the answer. Is it clear? ಸೊ ಒಟ್ಟಿನಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಫೈಂಡ್ ಔಟ್ ಮಾಡು ಅಂದರೆ ಎ ಬಿ ಮತ್ತು ಎ ಸಿಗೆ ಕ್ರಾಸ್ ಪ್ರಾಡಕ್ಟ್ ಮಾಡ್ಕೋಬೇಕು. ಕ್ರಾಸ್ ಪ್ರಾಡಕ್ಟ್ ಮಾಡೋಕ್ಕಿಂತ ಮುಂಚೆ ಕಾಂಪೊನೆಂಟ್ ಫಾರ್ಮಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ಎ ಬಿ ಕ್ರಾಸ್ ಎ ಸಿ ಬೇಕು ಅಂತ ಅಂದರೆ ಅದನ್ನು ಡಿಟರ್ಮಿನೆಂಟ್ ಫಾರ್ಮಲ್ಲಿ ತಗೊಳ್ಬೇಕು, ಓಕೆನಾ?
Next, so find the area of the parallelogram whose adjacent sides are given by the vectors a vector and b vector, that is 3i plus j plus 4k, and b vector is I minus j plus k ಆಗುತ್ತೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ಗೆ ಏನು ಫಾರ್ಮುಲಾ? ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿದು ಅಷ್ಟೇ. ಟ್ರಯಾಂಗಲ್ ಆದರೆ ಹಾಫ್ ಆಫ್ ದಟ್. ಸೊ ಇದಾದರೆ ಕಂಪ್ಲೀಟ್ ಎ ಕ್ರಾಸ್ ಬಿದು ಮ್ಯಾಗ್ನಿಟ್ಯೂಡ್. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ವಿತ್ ಎ ಆ್ಯಂಡ್ ಬಿ ಹ್ಯಾಸ್ ಇಟ್ಸ್ ಅಡ್ಜಸೆಂಟ್ ಸೈಡ್ಸ್ ಈಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ. ಎ ವೆಕ್ಟರ್ ಈಸ್ ಅವ್ರು ಕೊಟ್ಟಿರೋವಂಥದ್ದು, ಬಿ ವೆಕ್ಟರ್ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಂಡಿದ್ದೀವಿ. ಎ ಕ್ರಾಸ್ ಬಿ ಬೇಕು ಅಂತಂದರೆ ಎ ವೆಕ್ಟರ್ದು ಕಾಂಪೊನೆಂಟ್ಗಳು ಬಿ ವೆಕ್ಟರ್ದು ಕಾಂಪೊನೆಂಟ್ಗಳನ್ನ ಫಿಲ್ ಮಾಡ್ಕೋಬೇಕು. ಫಸ್ಟ್ ರೋನಲ್ಲಿ ಐ ಜೆ ಕೆ ಇರುತ್ತೆ. ಸೊ ಪ್ಲಸ್ ಮೈನಸ್ ಪ್ಲಸ್ ಅಂತ ಅಂದರೆ ಸೊ ಪ್ಲಸ್ ಐ ಟೈಮ್ಸ್ ಆಫ್ ಏನು ಬರುತ್ತೆ, ಐ ಕವರ್ ಮಾಡ್ಕೋಬೇಕು. 1 1 1 1 ಆಗುತ್ತೆ. ಮೈನಸ್ ಆಫ್ ಮೈನಸ್ 1 4 4 ಅಂತಂದರೆ ಪ್ಲಸ್ 4 ಆಗುತ್ತೆ. 1 ಪ್ಲಸ್ 4 ಆಯಿತು. ಮೈನಸ್ ಜೆ ಟೈಮ್ಸ್ ಆಫ್ 3 ಮೈನಸ್ 4 ಪ್ಲಸ್ ಕೆ ಟೈಮ್ಸ್ ಆಫ್ 3 ಇಂಟು ಮೈನಸ್ 1 ಮೈನಸ್ 3 ಮೈನಸ್ 1 1 ಆಗುತ್ತೆ. ಸೊ 5i ಪ್ಲಸ್ ಜೆ ಮೈನಸ್ 4k ಆಗುತ್ತೆ. ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡಿದ್ರೆ ಐ ಕಾಂಪೊನೆಂಟ್ ಸ್ಕ್ವೇರ್ ದಟ್ ಈಸ್ 5 ಸ್ಕ್ವೇರ್, ಜೆ ಕಾಂಪೊನೆಂಟ್ ಸ್ಕ್ವೇರ್ ಏನೂ ಇಲ್ಲ ಅಂದರೆ 1 ಸ್ಕ್ವೇರ್, ಕೆ ಕಾಂಪೊನೆಂಟ್ ಸ್ಕ್ವೇರ್ ಮೈನಸ್ 4 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 42 ಬರುತ್ತೆ. ಸೊ ಅದೇನೆ ಹಾಫ್ ಆಫ್ ದಟ್ ಏನು ಬರೆಯಂಗಿಲ್ಲ ಬಿಕಾಸ್ ಇಟ್ ಇಸ್ ಪ್ಯಾರಲೋಗ್ರಾಮ್. ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಸ್ ಸ್ಕ್ವೇರ್ ರೂಟ್ ಆಫ್ 42 ಸ್ಕ್ವೇರ್ ಯೂನಿಟ್ಸ್. ಏರಿಯಾ ಅಂದಮೇಲೆ ಸ್ಕ್ವೇರ್ ಯೂನಿಟ್ಸ್ ಹಾಕೋಬೇಕು. ಸೊ ಲಾಸ್ಟ್ ಪ್ರಾಬ್ಲಮ್ ಆಫ್ ದಿಸ್ ವಿಡಿಯೋ is find the area of the parallelogram whose adjacent sides are determined by the vectors a vector and b vector. a vector b vector ಕೊಟ್ಟಿದ್ದಾರೆ ಅಂದರೆ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್ ಬಿ ಆಗುತ್ತೆ. ಸೊ ಎ ವೆಕ್ಟರ್ ಬಿ ವೆಕ್ಟರ್ ತಗೊಳ್ಳಿ. ಎ ಕ್ರಾಸ್ ಬಿ ಅಂತ ಅಂದರೆ ಡಿಟರ್ಮಿನೆಂಟಲ್ಲಿ ಐ ಜೆ ಕೆ ಫಸ್ಟ್ ರೋನಲ್ಲಿ, ಎ ವೆಕ್ಟರ್ ಕಾಂಪೊನೆಂಟ್ಗಳು 1 ಮೈನಸ್ 1 3 ಫಸ್ಟ್ ರೋನಲ್ಲಿ ಸೆಕೆಂಡ್ ರೋನಲ್ಲಿ, ಬಿ ವೆಕ್ಟರ್ದು ಕಾಂಪೊನೆಂಟ್ಸ್ಗಳು 2 ಮೈನಸ್ 7 1 ಅದು ಥರ್ಡ್ ರೋನಲ್ಲಿ. ಫಿಲ್ ಮಾಡಿಕೊಂಡ್ರೆ ಸೊ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಐ ಇಂಟು ಪ್ಲಸ್ ಮೈನಸ್ ಜೆ ಇಂಟು ಪ್ಲಸ್ ಕೆ ಇಂಟು ಅಂತ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ 20i ಪ್ಲಸ್ 5j ಮೈನಸ್ 5k ಬರುತ್ತೆ. ಸೊ ಇದಕ್ಕೆ ಮ್ಯಾಗ್ನಿಟ್ಯೂಡ್ ಅಪ್ಲೈ ಮಾಡ್ತಾ ಸ್ಕ್ವೇರ್ ರೂಟ್ ಆಫ್ 20 ಸ್ಕ್ವೇರ್ 5 ಸ್ಕ್ವೇರ್ ಮೈನಸ್ 5 ಹೋಲ್ ಸ್ಕ್ವೇರ್ ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 450 ಅಂದರೆ 225 ಇಂಟು 225 2 ಆಗುತ್ತೆ. 225 ಅಂದರೆ 15 225. ಸೊ 15 ಹೊರಗಡೆ ಬರುತ್ತೆ ಸ್ಕ್ವೇರ್ ರೂಟಿಂದ. ಸೊ 15 ಸ್ಕ್ವೇರ್ ಅಲ್ವಾ, ಹಾಗಾಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 15 ಹೊರಗೆ ಬರುತ್ತೆ ಇಂಟು ರೂಟ್ 2 ಆಗುತ್ತೆ. ಸೊ ಏರಿಯಾ ಆಫ್ ದ ಪ್ಯಾರಲೋಗ್ರಾಮ್ ಈಸ್ 15 ಸ್ಕ್ವೇರ್ ರೂಟ್ ಆಫ್ 2 ಸ್ಕ್ವೇರ್ ಯೂನಿಟ್ಸ್ ಈಸ್ ದ ಆನ್ಸರ್. ಇಸ್ ಇಟ್ ಕ್ಲಿಯರ್? ಓಕೆ. ಸೊ ನಾಳೆ ವಿಡಿಯೋನಲ್ಲಿ ಒಂದು ಐ ಥಿಂಕ್ ಒಂದು 10 ಪ್ರಾಬ್ಲಮ್ಸ್ ಇದೆ ಅಷ್ಟೇ. ಸೊ